ವೀಕ್ಷಕರೇ ನಮಸ್ತೆ. ಇಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ಒಂದು ವಿಶೇಷ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಮ್ಗೆ ಗೊತ್ತಿದೆ, ಸುಳ್ಯ ತಾಲೂಕು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಗಳಿಂದ ಯಾವ ರೀತಿ ಇಲ್ಲಿ ಶಿಕ್ಷಣ ಕ್ರಾಂತಿ ನಡೆದಿದೆ, ಅದೇ ರೀತಿಯಲ್ಲಿ ಈ ಸುಳ್ಯದವರೇ ಶಿಕ್ಷಕರಾಗಿದ್ದು ಕೂಡ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸಿ ಆ ಶಿಕ್ಷಣ ಕ್ಷೇತ್ರವನ್ನು ಬೆಳಗಿಸಿದ್ದಾರೆ. ಕೆಲವು ವರ್ಷದ ಹಿಂದಷ್ಟೇ ಈ ಆಗ ಸುಳ್ಯ ತಾಲೂಕಿನೊಂದಿಗಿದ್ದ ಮತ್ತು ಈಗ ಕಡಬ ತಾಲೂಕಿನೊಂದಿಗಿರುವ ಏನೆಕಲ್ಲು ಗ್ರಾಮದಲ್ಲಿ ಅಲ್ಲಿಯ ಶಿಕ್ಷಕರ ಸಂಖ್ಯೆ ಪ್ರತಿ ಮನೆಗೊಬ್ಬರಂತೆ. ಹಾಗಾಗಿ ಅಲ್ಲಿಯ ಒಂದು ವಿಶೇಷ ಸ್ಟೋರಿಯನ್ನು ನಾವು ಮಾಡಿದ್ವಿ. ಮತ್ತು ಈ ಭಾಗದ ಬೇರೆ ಬೇರೆ ಕುಟುಂಬಗಳಲ್ಲಿ ಶಿಕ್ಷಕ ಕ್ಷೇತ್ರದಲ್ಲಿ ಹೆಚ್ಚು ಮಂದಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಸೇವೆಯನ್ನು ಸಲ್ಲಿಸುವ ಆ ಒಂದು ವಿಶೇಷತೆಯನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತು ನಾನಿರುವಂಥದ್ದು ಈ ಸುಳ್ಯದ ಮತ್ತು ಕೇರಳದ ಗಡಿ ಪ್ರದೇಶವಾಗಿರುವಂಥ ಮಂಡೆಕೋಲು ಗ್ರಾಮದ ಬಳುಗಲ್ಲು ಮನೆಯಲ್ಲಿ. ಈ ಬಳುಗಲ್ಲು ಮನೆ ಎನ್ನುವಂಥದ್ದು ಶಿಕ್ಷಕ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿರುವಂಥದ್ದು. ಸರಿಸುಮಾರು 20ಕ್ಕಿಂತಲೂ ಅಧಿಕ ಶಿಕ್ಷಕರು ಈ ಬಳುಗಲ್ಲು ಮನೆತನದಿಂದ ಬಂದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅನೇಕರು ನಿವೃತ್ತರಾಗಿದ್ದಾರೆ. ಅಂಥ ಒಂದು ಮನೆಯಲ್ಲಿ ನಾವಿದ್ದೇವೆ. ಈಗ ಹೊಸದಾಗಿ ಕಟ್ಟಿರುವಂಥ ಮನೆ, ಈ ಹಿಂದೆ ಹಳೆಯ ಮನೆ ಇತ್ತು. ಇಂಥ ಮನೆಯಲ್ಲಿ ಈ ಮನೆಯವರು, ಅದರ ಜೊತೆಗೆ ಈ ಮನೆಯಿಂದ ಮದುವೆಯಾದವರು, ಜೊತೆಗೆ ಅವರ ತಲೆಮಾರು, ಒಟ್ಟು ಸುಮಾರು 4 ತಲೆಮಾರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದೆ ಅಂತಂದರೆ ಅದು ಖಂಡಿತವಾಗಿ ಒಂದು ವಿಶೇಷವಾದ ಸಂಗತಿ. ಹಾಗಾಗಿ ಈ ಬಳುಗಲ್ಲು ಮನೆತನದ ಶಿಕ್ಷಣ ಪ್ರೀತಿಯನ್ನು, ಶಿಕ್ಷಕ ವೃತ್ತಿಯ ಪ್ರೀತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬನ್ನಿ ನೋಡಿ. ವೀಕ್ಷಕರೇ, ಈ ಬಳುಗಲ್ಲು ಮನೆತನದ ಈ ಶಿಕ್ಷಕ ವೃತ್ತಿ ಪ್ರೀತಿಯ ಬಗ್ಗೆ ಹೇಳ್ತಾ ಇದೆ. ಈಗ ನಮ್ಮೊಂದಿಗೆ ಇವತ್ತು ಈ ಮನೆಯಲ್ಲಿ ಹಿರಿಯ ನಿವೃತ್ತ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಗಂಗಮ್ಮ ಅವರಿದ್ದಾರೆ. ಅವರ ತಂದೆಯವರ ಕಾಲದಿಂದಲೂ ಕೂಡ ಈ ಶಿಕ್ಷಕ ಪರಂಪರೆ ಮುಂದುವರೆದುಕೊಂಡು ಬಂದಿದೆ. ಅವರ ತಂದೆ ತಮ್ಮಪ್ಪ ಗೌಡ ಬಳುಗಲ್ಲು ಇವರು ಈ ಒಂದು ಮನೆತನದ ಆರಂಭದ ಶಿಕ್ಷಕರು. ಅಲ್ಲಿಂದ ಈ ವಂಶ ವೃಕ್ಷ ಬೆಳೀತಾ ಇವತ್ತು 4ನೇ ತಲೆಮಾರಿನವರೆಗೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಅವರು ಮುಂದುವರೆದುಕೊಂಡು ಬಂದಿದ್ದಾರೆ. ಟೀಚರ್ ಹತ್ರ ಕೇಳೋಣ. ಅದಕ್ಕಿಂತ ಮುಂಚೆ ಅವರ ಬಳಿ ಒಂದು ಪುಸ್ತಕ ಇದೆ ಅಲ್ವಾ, ಇದು ಅವರ ತಂದೆಯವರು ಬರೆದಿರುವಂಥ ಏನು ಹಾಡಿರಬೇಕಲ್ವಾ, ಪ್ರಾರ್ಥನೆ ಇರಬೇಕು. ಅದನ್ನು ಅವರು ಆರಂಭದಲ್ಲಿ ಹಾಡ್ತಾರೆ, ಆ ನಂತರ ಅವರ ಹತ್ರ ಮಾತಾಡ್ತಾ ಇದ್ದಾರೆ. ಹಾಡಿ ಮೇಡಮ್. ಪೊರೆಯೈ ಕರುಣಾಕರ ದೇವಾ, ಪೊರೆಯೈ ಕರುಣಾಕರ ದೇವಾ, ಪೊರೆ ಕರುಣಾಕರ, ಪೊರೆ ಜಗದುದ್ಧಾರ, ಪೊರೆ ಕೃಪಾಸಾಗರ, ಪೊರೆ ಭಕ್ತರುದ್ಧಾರ, ಪೊರೆ ಕರುಣಾಕರ, ಪೊರೆ ಜಗದುದ್ಧಾರ, ಪೊರೆ ಕೃಪಾಸಾಗರ, ಪೊರೆ ಭಕ್ತರುದ್ಧಾರ, ಪೊರೆಯೈ ಕರುಣಾಕರ ದೇವಾ, ಪೊರೆಯೈ ಕರುಣಾಕರ ದೇವಾ. ದೇಶದ ಪ್ರೀತಿಯು, ದೇಶದ ಪ್ರೇಮವು, ದೇಶದ ಕ್ಷೇಮವು ವಿಶೇಷವಾಗಿರುವಂತೆ, ದೇಶದ ಪ್ರೀತಿಯು, ದೇಶದ ಕ್ಷೇಮವು, ದೇಶದ ಸೇವೆ ವಿಶೇಷವಾಗಿರುವಂತೆ, ಪೊರೆಯೈ ಕರುಣಾಕರ ದೇವಾ, ಪೊರೆಯೈ ಕರುಣಾಕರ ದೇವಾ. ಈ ಮನೆತನದ ಮೊದಲ ಶಿಕ್ಷಕರು ಎಷ್ಟೋ ವರ್ಷದ ಹಿಂದೆ ಬರೆದಿರುವಂತಹ ಏನು ಪ್ರಾರ್ಥನೆ ಅದನ್ನು ಹಾಡಿದ್ದಾರೆ ಗಂಗಮ್ಮ ಟೀಚರ್ ಅವರು. ತಂದೆಯವರು ಶಿಕ್ಷಕರಾಗಿದ್ದಂತಹ ನೆನಪುಗಳನ್ನು ಹಂಚಿಕೊಳ್ಳಿ. ಎಲ್ಲಿ ಶಿಕ್ಷಕರಾಗಿದ್ದರು ಅವರು? ಅವರು 5ನೇ ತರಗತಿ ಇದೆ ನಮ್ಮ ಮಂಡೆಕೋಲು ಶಾಲೆಯಲ್ಲಿ ಓದಿ ಅವರಿಗೆ ಉಪಾಧ್ಯಾಯ ವೃತ್ತಿ ಮಾಡಬೇಕು ಅಂಥೇಳಿ ಮನಸ್ಸಾಯಿತಂತೆ. ಅವರು ಹೇಳುವುದನ್ನೆಲ್ಲ ನಾವು ಕೇಳಿಕೊಂಡು ನೆನಪು ಇಟ್ಟುಕೊಂಡಿದ್ದೇವೆ. ಆ ಪ್ರಕಾರ ನಾನು ಹೇಳ್ತೇನೆ. ಅವರು ಹೇಳ್ತಿದ್ರು, ನಾನು ಕೇರಳದ ಅಡೂರಿನಿಂದ ಆಚೆಗೆ 2 ಮೈಲ್ ಆಚೆಗೆ ಚೀನಾಡಿ ಎಂಬ ಒಂದು ಸ್ಥಳ ಇದೆ ಅಂತೆ. ಆ ಸ್ಥಳವನ್ನು ನಾವು ನೋಡಿಲ್ಲ, ಅವರು ನೋಡಿದ್ದಾರೆ ಶಾಲೆಯಲ್ಲಿ. ಆಗ ಕರ್ನಾಟಕ ಕೇರಳ ಎಲ್ಲ ಒಂದೇ ಆಗಿತ್ತು, ಮದ್ರಾಸು ಕೂಡ. ಆ ಕಾಲದಲ್ಲಿ ಅವರು
5ನೇ ತರಗತಿ ಓದಿ ಉಪಾಧ್ಯಾಯ ವೃತ್ತಿಯನ್ನು ಮಾಡಿದ್ದಾರೆ. ಆಗಿನ ಅವರ ಸಂಬಳ ಬರೀ 4 ರೂಪಾಯಿ ಅಂತೆ. 4 ರೂಪಾಯಿ. ಅವರು ಹೇಳಿದರು 2 ವರ್ಷ ನಾನು ಉಪಾಧ್ಯಾಯನಾಗಿ ಕೆಲಸ ಮಾಡಿದ್ದೇನೆ, ನನ್ನ ಸಂಬಳ 4 ರೂಪಾಯಿ. ಇದು ಒಂದು ತಿಂಗಳಿಗೆ ಮತ್ತು 1 ರೂಪಾಯಿ ಬೋರ್ಡ್ನಲ್ಲಿ ಬರೀಲಿಕ್ಕೆ ಚಾಕು, ಮತ್ತು ಉಪಾಧ್ಯಾಯರಿಗೆ ಬರೀಲಿಕ್ಕೆ ಒಂದು ಹ್ಯಾಂಡ್ಲ್ ಅಂತ ಆಗನ ಕಾಲದಲ್ಲಿ ಒಂದು ಸಾಯಿ ಬಾಟ್ಲಿ ಅಷ್ಟು ಇದ್ದರೆ ಸಾಕಾಗ್ತಿತ್ತು. ಅಷ್ಟಕ್ಕಾಗಿ 1 ರೂಪಾಯಿ ಕೊಡ್ತಿದ್ರಂತೆ. ಈ ತಮ್ಮಪ್ಪ ಗೌಡ್ರಿಗೆ ಎಷ್ಟು ಮಕ್ಕಳು? ನಾವು 9 ಜನ ಮಕ್ಕಳು. ಹಾಂ, ಅದರಲ್ಲಿ 3 ಜನ ಗಂಡು ಮಕ್ಕಳು, ದೊಡ್ಡವರು 2 ಅಣ್ಣಂದಿರು, ಆ ನಂತರ ಒಬ್ಬ ತಮ್ಮ. ಗಂಡು ಮಕ್ಕಳು 3 ಜನ. ನಮ್ಮ ಎಷ್ಟು ಜನ ಟೀಚರ್ಗಳಾಗಿದ್ದಾರೆ? ಇದರಲ್ಲಿ ನಾವು 6 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ನಾನು, ನನ್ನ 2 ತಂಗಿಯಂದಿರು ಟೀಚರ್ಗಳಾಗಿದ್ದಾರೆ. ಹಾಂ, ನನ್ನ ಹೆಸರು ಬಿ ಗಂಗಮ್ಮ, ನನ್ನ ದೊಡ್ಡ ತಂಗಿಯ ಹೆಸರು ವಿಮಲ ಅಂತ, ಆಮೇಲೆ ಸಣ್ಣ ತಂಗಿಯ ಹೆಸರು ಅವಳು ಬಾಳಿಲದಲ್ಲಿ ಇದ್ಲು, ಮತ್ತು ಇಲ್ಲಿ ಕೇರಳದಲ್ಲಿ ಒಂದು ಶಾಲೆಯಲ್ಲಿ ಇದ್ಲು, ಮಾನ್ಯ ಅಂತ ಹೇಳುವಲ್ಲಿ. ಮತ್ತು ಇದು ಈಗ ಅವಳು ಗುಜರಾತಿನಲ್ಲಿ ಇದ್ದಾಳೆ. ಮತ್ತೆ ಒಬ್ಬಳು ತಂಗಿ ತಂಗಮ್ಮ ಅಂತ ಹೆಸರು. ಹಾಗೆ ನಾನು ಫಸ್ಟಿಗೆ ನನಗೆ ಸುಬ್ರಹ್ಮಣ್ಯದಲ್ಲಿ ನಮ್ಮ ಅಣ್ಣ, ದೊಡ್ಡ ಅಣ್ಣ ಮಾಸ್ಟ್ರು. ಹೌದು, ಗೊತ್ತಾ, ನೋಡಿದ್ದೀರಾ? ಹಾಂ, ಅವರು ದೊಡ್ಡವರು, ಅವರು ಮಾಸ್ಟ್ರಾಗಿ ಸುಬ್ರಹ್ಮಣ್ಯದಲ್ಲಿ ಇದ್ದರು. ಆಗ ನಾನು ಇಲ್ಲಿ 5ನೇ ತರಗತಿ ಓದಿ ಮತ್ತು 6ನೇ 7ನೇ 8ನೇ ಅಜ್ಜಾವರ ಶಾಲೆಗೆ ಹೋದೆ. ಅಲ್ಲಿ 8ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಹಾಗೆ ಅಲ್ಲಿ 8ನೇಯಲ್ಲಿ ನಾನು ಫೈಲಾದೆ. 8ನೇಲಿ ಫೈಲಾದ ಮೇಲೆ ಇನ್ನೇನು ಮಾಡೋದು, ಇನ್ನು ಇವಳನ್ನು ಶಾಲೆಗೆ ಕಳಿಸೋದೋ ಬೇಡವಾ ಅಂಥೇಳಿ ಅಷ್ಟರ ಮಟ್ಟಿಗೆ ಇತ್ತು ನಮ್ಮ ಮನೆ ಪರಿಸ್ಥಿತಿ. ಆಗ ಹಣಕಾಸಿಗೆಲ್ಲ ತುಂಬ ಕಷ್ಟ. ಆಗ ಅಣ್ಣ ಹೇಳಿದರು, ಇದು 8ನೇಲಿ ಫೈಲಾದರೆ ಏನಾಯಿತು, ಇಲ್ಲಿ ಹತ್ತಿರ ಒಂದು ಹೈಸ್ಕೂಲ್ ಬಂದಿಡ್ಕ ಅಂತ, ಕೇರಳದು. ಅಲ್ಲಿ ನಮ್ಮ ತಾಯಿಯ ಅಕ್ಕನ ಮನೆ, ದೊಡ್ಡಮ್ಮನ ಮನೆ, ಅವರ ಮಕ್ಕಳು ಸಹ ಅಲ್ಲಿ ಶಾಲೆಗೆ ಹೋಗ್ತಿದ್ರು. ಅವರಿಗೆ 7 ಮಕ್ಕಳು. ಅವರ ಗಂಡು ಮಕ್ಕಳು ಮತ್ತು ಒಂದು ಹುಡುಗಿ ಎಲ್ಲ ಶಾಲೆಗೆ ಹೋಗ್ತಿದ್ರು, ದೊಡ್ಡಮ್ಮನ ಮಗಳು ಸಹ. ನಾವೆಲ್ಲ 4 ಜನ ಒಂದೇ ಮನೆಯಿಂದ ಶಾಲೆಗೆ ಹೋಗಿ ಬಂದಡ್ಕ ಹೈಸ್ಕೂಲು ಆಗ ಓಪನ್ ಆದಷ್ಟೇ. ಪ್ರೈಮರಿಯಲ್ಲಿ 8ನೇ ತರಗತಿ ಇನ್ನೂ ಇಲ್ಲ ಅಂತಾಯಿತು. ಸರ್ಕಾರದ ರೂಲ್ಸ್ ಪ್ರಕಾರ 7ನೇ ಮಾತ್ರ ಸಾಕು ಪ್ರೈಮರಿಲಿ. ನನಗೆ ಏನಾಯ್ತು ಅಂದರೆ 8ನೇ ಪಾಸಾಗಿ ಪುನಃ 8ನೇಗೆ ಹೋಗುವಂದರೆ ಅಜ್ಜವರಲ್ಲಿ 8ನೇ ಇಲ್ಲ ಅಂತಾಯಿತು. ಬಂದೇಡ್ಕಲ್ಲಿ ಹೊಸ ಹೈಸ್ಕೂಲ್ ಆಗಿದೆ ಅಂಥೇಳಿ ಸುದ್ದಿ ಆಯಿತು. ನಮ್ಮ ತಂದೆಯವರು ಹೋಗಿ ಅದು ಕೇಳಿದರು. ಕೇಳಿ ಹೋಗುವಾಗ ಇದು ಹೈಸ್ಕೂಲಿನ 8ನೇ, ಇದು ಪ್ರೈಮರಿ 8ನೇ ಅಲ್ಲ ಅಂಥೇಳಿ ಹೇಳಿದರು. ನೀವು ಸೇರಿಸುವುದಾದರೆ ಸೇರಿಸಿ, ಮತ್ತು ನಮ್ಮ BO ಏನು ಹೇಳ್ತಾರೆ ಹಾಗೆ. 8ನೇ ಫೈಲಾದವರು ಇಲ್ಲಿ 7ನೇಗೆ ಕೂತ್ಕೊಳ್ಬೇಕು ಈ ವರ್ಷ. ಆದ ಕಾರಣ ನೀವು ಮನಸ್ಸಿದ್ರೆ ಸೇರಿಸಿ ಅಂತ ಹೇಳಿದರು. ನಮ್ಮ ದೊಡ್ಡಮ್ಮನಲ್ಲಿ ಹೋಗಿ ತಂದೆಯವರು ಮಾತಾಡಿದರು. ಮಾತಾಡಿ ಆಗುವ ಆಯಿತು, ಕರ್ಕೊಂಡು ಬನ್ನಿ, ನಮ್ಮ ಮಕ್ಕಳು ಸಹ ಶಾಲೆಗೆ ಹೋಗ್ತಾರಲ್ಲ, ಒಟ್ಟಿಗೆ ಹೋಗಲಿ ಅಂತೇಳಿ. ಹಾಗೆ ಅಲ್ಲಿ ಅವರಿಗೂ ಸ್ವಲ್ಪ ಹಣಕಾಸಿಗೆ ಸ್ವಲ್ಪ ಕಷ್ಟ. ಪುನಃ ನಾನು 7ನೇಲ್ಲೇ ಕೂತದ್ದು ಅಲ್ಲಿ ಹೋಗಿ. 1 ತಿಂಗಳು ಹೈಸ್ಕೂಲ್ 8ನೇಲಿ ಕೂತೆ. ಮತ್ತು ಅಲ್ಲಿ ಕಾಸರಗೋಡಿನ DO, ಡಿಸ್ಟ್ರಿಕ್ಟ್ ಎಜುಕೇಷನಲ್ ಆಫೀಸರ್ ಅವರು ಬಂದು ಎಕ್ಸಾಮಿನೇಷನ್ ಎಲ್ಲ ಮಾಡಿ ಅವರು ಹೇಳಿದರು, 8ನೇ ಫೈಲಾದವಳನ್ನು ನೀವು 8ನೇಲಿ ಕೂತ್ಕೊಳಿಸಬೇಡಿ, ಇಲ್ಲಿ ಇದು ಹೈಸ್ಕೂಲ್ 8ನೇ, ನೀವು 7ನೇಗೆ ಹಾಕಿ ಅಂತ. ಹಾಗೆ 1 ವರ್ಷ 8ನೇಲಿ ಕೂತವಳನ್ನು ನನ್ನನ್ನು 7ನೇಗೆ ಹಾಕಿದ್ರು. ಅಲ್ಲಿ ಶಿಕ್ಷಣ ತರಬೇತಿಯಲ್ಲಿ ಪಡೆದ್ರಿ? ಮಂಗಳೂರು ಬಲ್ಮಠದಲ್ಲಿ ಸರ್ಕಾರಿ ಹೆಣ್ಮಕ್ಕಳ ಶಿಕ್ಷಣ ತರಬೇತಿ ಶಾಲೆ ಅಂತೇಳಿ. ಯಾವ ಶಾಲೆಯಲ್ಲಿ ಎಲ್ಲ ಶಿಕ್ಷಕರಾಗಿದ್ರಿ? ನಾನು ಫಸ್ಟಿಗೆ ಸುಬ್ರಹ್ಮಣ್ಯದಲ್ಲಿ, ನಮ್ಮ ಅಣ್ಣ ಅಲ್ಲಿ ಉಪಾಧ್ಯಾಯರಾಗಿದ್ದರು. ಇದು ಎಲ್ಲಿದ್ದರೂ ಬಂದೇಡ್ಕಕ್ಕೆಲ್ಲ ನನ್ನನ್ನು ಕರ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಇದ್ದರೆ 6 ಗಂಟೆ ಆಗೋ ನಾವು ಬಂದೇಡ್ಕದಲ್ಲಿ 5 ಮೈಲ್ ನಡೀಬೇಕು. ಜನರ ಪೈಕಿ ಎಷ್ಟು ಮಂದಿ ಶಿಕ್ಷಕರಾಗಿದ್ದಾರೆ? ನಮ್ಮ ದೊಡ್ಡ ಅಣ್ಣ, ಆಮೇಲೆ ನಾನು, ನನ್ನ 2 ತಂಗಿಯಂದಿರು, ಮತ್ತು ತಮ್ಮ ಇದ್ದಾನೆ. ಅವನು ಬೆಂಗಳೂರಲ್ಲಿ ಬೇರೆ ಉದ್ಯೋಗದಲ್ಲಿ ವಿಧಾನಸೌಧದಲ್ಲಿ ಇದ್ದಾನೆ, ಈಗ ರಿಟೈರ್ಡ್ ಆಗಿದ್ದಾನೆ. ಟೀಚರ್, ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಶಿಕ್ಷಕರಾಗಿದ್ದಾರೆ? ನನ್ನ ಮಕ್ಕಳು ದೊಡ್ಡವಳು MA B.Ed ಆಗಿ ಹಿಂದಿ B.Ed ಮಾಡಿದವಳು. ಅವಳು ಪುತ್ತೂರಿನಲ್ಲಿ ಒಂದು ಸಾಲ್ಮರ ಹೈಸ್ಕೂಲ್ ಅಂತ ಇದೆ, ಆ ಹೈಸ್ಕೂಲ್ನಲ್ಲಿ HM ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು SSLCಯಲ್ಲಿ ಇರುವಾಗಲೇ ನನ್ನ ಗಂಡ ತೀರಿ ಹೋದರು, ಮಿಲಿಟ್ರಿಯಲ್ಲಿ ಇದ್ದವರು ತೀರಿ ಹೋದರು. ಮತ್ತು ನನಗೆ ನಾನು 2 ನೆಲೆಯಲ್ಲಿ ನಾನು ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸಿ ಎಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದೆ.
ಪ್ರಿಯ ವೀಕ್ಷಕರೇ, ಈ ಶಿಕ್ಷಕ ಈ ವೃತ್ತಿಯ ಈ ಬಳುಗಲ್ಲು ಮನೆತನದ ವೃತ್ತಿಯ ಎರಡನೆಯ ತಲೆಮಾರಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಗಂಗಮ್ಮ ಟೀಚರ್ ಅವರು ಮಾತಾಡ್ತಾ ಇದ್ದರು. ಅವರು ಟೀಚರ್, ಹೇಗೆ ಈ ಒಂದು ಸಂಪ್ರದಾಯ ಅಥವಾ ವೃತ್ತಿ ಬೆಳೆದು ಬಂದು ಅಂತ. ಈಗ ಅವರ ಇನ್ನೋರ್ವ ಸಹೋದರಿ ತಂಗಮ್ಮ ಅಂತ. ತಂಗಮ್ಮ ಅವರ ಪತಿ ಬಾಲಕೃಷ್ಣ ಮಾಸ್ತರ್ ಅವರು ಕೂಡ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾದವರು. ಅವರು ನಮ್ಮ ಜೊತೆಗಿದ್ದಾರೆ. ಒಂದು ವಿಶೇಷ ಹೆಮ್ಮೆ ಸರ್, ಏನು ತಾವು ಮದುವೆಯಾದ ಆ ಮನೆ ಏನಿದೆ ಅದರಲ್ಲಿ ಪೂರ್ತಿ ಒಂದು 20ಕ್ಕಿಂತ ಹೆಚ್ಚು ಶಿಕ್ಷಕರಿದ್ದಾರೆ ಅಂತ ಹೇಳುವಂಥದ್ದು. ಬಹುಶಃ ಅವತ್ತಿನಿಂದ ಇವತ್ತಿನವರೆಗೂ ಏನು ಅನ್ನಿಸ್ತಾ ಇದೆ? ತುಂಬ ಸಂತೋಷ ಆಗ್ತದೆ ಸರ್. ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ ಮಾವನವರು ಕೊಟ್ಟಂಥ ಒಂದು ಕೊಡುಗೆ ಅದು ಮುಂದುವರಿತಾ ಇದೆ. ಅದರಿಂದ ನಮ್ಮ ಒಂದು ಇಡೀ ಕುಟುಂಬಕ್ಕೆ ಸಂತೋಷವನ್ನು ತಂದು ಕೊಟ್ಟಿದೆ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಶಿಕ್ಷಕರಾಗಿದ್ದಾರೆ? ನಮ್ಮ ಮನೆಯಲ್ಲಿ ನಾನೇ ಸರ್. ಹೌದು, ನಮ್ಮ ಪತ್ನಿ ಟೀಚರ್ ಆಗಿದ್ದರು. ಹೌದು, ನನಗೆ 3 ಜನ ಮಕ್ಕಳು. ದೊಡ್ಡವ ಬ್ಯಾಂಗ್ಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಎರಡನೇ ಮಗ ಅವ ಲಾಯರ್ ಮಾಡಿ ಸುಳ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಮತ್ತು ಮಗಳು D.Ed ಮಾಡಿ ಈಗ ಕುರ್ಂಜಿ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ಸಂಪ್ರದಾಯ ನಿಮ್ಮ ಕುಟುಂಬದ ಮೂಲಕ ಮುಂದುವರೆದುಕೊಂಡು ಬಂದಿದೆ. ಆದರೆ ತಂಗಮ್ಮ ಮೇಡಮ್ ಎಲ್ಲಿ ಸೇವೆ ಸಲ್ಲಿಸಿದ್ರು? ತಂಗಮ್ಮ ಟೀಚರು ಆರಂಭದಲ್ಲಿ ಮದುವೆಗೆ ಮುಂದೆ ಪೆರ್ನಾಯ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ಮದುವೆ ಆದಮೇಲೆ ಅಲ್ಲಿ ರಿಸೈನ್ ಮಾಡಿ ಸರಕಾರಿ ಶಾಲೆಗೆ ಮರ್ಕಂಜಕ್ಕೆ, ಮಿತ್ತಡ್ಕ ಮರ್ಕಂಜಕ್ಕೆ ಅಪಾಯಿಂಟ್ ಆಯಿತು. ಅಲ್ಲಿಂದ ಮುಂದೆ ಮೂಡ್ನೂರು ಮರ್ಕಂಜಕ್ಕೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಕೊನೆಯ ಒಂದು 3 ವರ್ಷ ಇರುವಾಗ ನಾರಾಯಣಕಜಿ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆದರು. ಹೌದು ಸರಿ. ನೀವು ಯಾವ ಶಾಲೆಯಲ್ಲಿ? ನಾನು ಫಸ್ಟಿಗೆ ಅಪಾಯಿಂಟ್ಮೆಂಟ್ ಆದ್ದು ಅವಿಭಕ್ತ ಪುತ್ತೂರು ತಾಲೂಕು. ಹೌದು, ಇದು ನೆಲ್ಲಿಕಟ್ಟೆ ಶಾಲೆಗೆ. ಅಲ್ಲಿಂದ ಮುಂದೆ ಕುದ್ಮಾರ ಶಾಲೆಯಲ್ಲಿ 2 ವರ್ಷ. ಮತ್ತು ನಾವು ಮೂಡ್ನೂರು ಮರ್ಕನಿ ಶಾಲೆಗೆ ಬಂದು ಅಲ್ಲಿಯೇ ರಿಟೈರ್ಮೆಂಟು 2003 ಜುಲೈ 31ರಂದು. ಹೌದು ಸರ್. ಪ್ರಿಯ ವೀಕ್ಷಕರೇ, ಈ ಬಳುಗಲ್ಲು ಮನೆತನದ ಶಿಕ್ಷಕ ವೃತ್ತಿಯ ಹೆಮ್ಮೆಯಾಗಿ ಇವತ್ತು ನಮ್ಮ ಜೊತೆ ಇರುವಂಥದ್ದು ಇದು 3ನೇ ತಲೆಮಾರು. ಈ 3ನೇ ತಲೆಮಾರಿನ 5 ಕೂಡ ಶಿಕ್ಷಕರಾಗಿದ್ದಾರೆ ಎನ್ನುವಂಥದ್ದು ಅದು ವಿಶೇಷವಾಗಿರುವಂಥ ಒಂದು ಗೌರವ. ವಿಶೇಷವಾಗಿ ಶಿಕ್ಷಣ ವೃತ್ತಿಗೆ ಮತ್ತು ಈ ಶಿಕ್ಷಕ ದಿನಾಚರಣೆಯೆಂದು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಂದೇ ಮನೆಯಿಂದ ಮನೆಯಲ್ಲಿರುವವರು ಮತ್ತು ಮನೆಯಿಂದ ಹೋದವರು ಮತ್ತು ಅವರ ಮನೆಯವರೆಲ್ಲರೂ ಕೂಡ ಶಿಕ್ಷಕರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎನ್ನುವಂಥದ್ದು ಒಂದು ಗೌರವ. ವಿಶೇಷವಾಗಿ ಈ ಸಹೋದರ ಮತ್ತು ಸಹೋದರಿಯರು ಇಷ್ಟು ಮಂದಿಯಲ್ಲಿ ಒಂದೇ ಮನೆಯಲ್ಲಿ ಶಿಕ್ಷಕರಾಗಿದ್ದಾರೆ ಎನ್ನುವುದು ಅದು ಖಂಡಿತವಾಗಿ ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಈ ಒಂದು ಬಳುಗಲ್ಲಿನ ಶಿಕ್ಷಕ ವೃತ್ತಿಯ 2 ತಲೆಮಾರುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು 3ನೇ ತಲೆಮಾರು ಅಂದರೆ ಈಗ ನಾನು ಇರುವಂಥ ಈ ಬಳುಗಲ್ಲು ಮನೆಯಲ್ಲಿ ಇರುವಂಥವರು ಶುಭಕರ ಬಳುಗಲ್ಲು ಅವರು ಕೂಡ ಸ್ವಲ್ಪ ಕಾಲ ಈ ಚಿತ್ರಕಲಾ ಶಿಕ್ಷಕರಾಗಿ ಟೀಚ್ ಮಾಡಿದವರು, ಶಿಕ್ಷಣವನ್ನು ನೀಡಿದವರು. ಅವರ ಪತ್ನಿ ಗೀತಾಂಜಲಿ ಅವರು ಶಿಕ್ಷಕಿಯಾಗಿದ್ದಾರೆ. ಸುಳ್ಯದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಾವು ಶುಭಕರ್ ಅವರೊಂದಿಗೆ ಮಾತಾಡ್ತೇವೆ. ಮತ್ತು ಅವರ ಎಲ್ಲ ಸಹೋದರಿಯರು 5 ಮಂದಿ ಸಹೋದರಿಯರು 4 ಮಂದಿ ಅವರು ಶಿಕ್ಷಕಿಯಾಗಿದ್ದಾರೆ. ಈಗಾಗಲೇ ಹಿರಿಯ ಶಿಕ್ಷಕರು ಮಾತಾಡಿದರು. ಆದರೂ ನಮ್ಮ ವೀಕ್ಷಕರಿಗೆ ಕ್ಲಾರಿಟಿಗೆ ಬೇಕಾಗಿ ನಿಮ್ಮ ವಂಶವೃಕ್ಷವನ್ನು ಒಂದು ಜಸ್ಟ್ ವಿವರಿಸಿ ಸರ್. ಖಂಡಿತವಾಗಲು ಮೊದಲಿಗೆ ನಾನು ನಾಡಿನ ಸಮಸ್ತ ಶಿಕ್ಷಕ ವೃಂದದವರಿಗೆ ನಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ದಿನ ನಮ್ಮ ಬಳುಗಲ್ಲು ಮನೆತನದ ಅಂದರೆ ದೊಡ್ಡ ಆಲದ ಮರ ಆಗಿದ್ದವರು ತಮ್ಮಪ್ಪ ಗೌಡರು ಅಂತ ಹೇಳ್ತಾ ಇದ್ದೇನೆ. ಅದರ ಬಿಳಿಲುಗಳು ಅಥವಾ ಬೇರುಗಳು ಏನು ಹೋದಲ್ಲೆಲ್ಲ ಚಿಗುರ್ತವೆ, ಅದೇ ಥರ ಈ ಮನೆಯಲ್ಲಿ ಶಿಕ್ಷಕ ವೃಂದವೇ ಒಂದು ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಈ ಮನೆಯಲ್ಲಿ ಹುಟ್ಟಿದ್ದಕ್ಕೆ ನಾವು ಸಾರ್ಥಕತೆಯನ್ನು ವಹಿಸಿಕೊಂಡು ನಾನು ಖುಷಿ ಪಡ್ತಾ ಇದ್ದೇನೆ ಸರ್. ಹಾಗೆ ನಮ್ಮ ಈ ವಂಶವೃಕ್ಷ ಅಂದರೆ ತಮ್ಮಪ್ಪ ಗೌಡರ ನಂತರದ ಪೀಳಿಗೆಗೆ ಬಂದಾಗ ತಮ್ಮಪ್ಪ ಗೌಡರು ಮೊದಲನೇ ವ್ಯಕ್ತಿ. ಆದರೆ ಅದರ ನಂತರ ನಮ್ಮ ಶಿಕ್ಷಕರಾಗಿರೋರನ್ನು ಮಾತ್ರ ಹೇಳ್ತೇನೆ. ಪುಂಗವ ಮಾಸ್ತರ್ ಅಂತ ಅವರ ಹಿರಿಮಗ ಸುಬ್ರಹ್ಮಣ್ಯದಲ್ಲಿದ್ದಾರೆ. ಅವರ ಶ್ರೀಮತಿಯವರು ಕಲ್ಯಾಣಿ ಅಂತ, ಅವರು ಕೂಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದವರು. ತದನಂತರಕ್ಕೆ ಬಂದಾಗ ಆಗಲೇ ಹೇಳಿದ್ರು ಗಂಗಮ್ಮ ಟೀಚರು, ಅವರು ನಮ್ಮ ಸೋದರತೆ ಅಂದರೆ ಅಪ್ಪನ ಅಕ್ಕ ಅವರು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದರು. ನಂತರ ಅವರ ಮಗಳು ಕೂಡ ಈಗ ಖಾಸಗಿ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ನಂತರ ಬಂದು ತಂಗಮ್ಮ ಅಂತ ಆಗಲೇ ವಿವರಿಸಿದ ಹಾಗೆ ತಂಗಮ್ಮ ಅವರು ಮರ್ಕಂಜದಲ್ಲಿ ಬಾಲಕೃಷ್ಣ ಮಾಸ್ತರ್ ದೋಳ ಅಂತ ಅವರ ಪತಿದೇವರು. ಅವರು ಇಬ್ಬರು ಕೂಡ ಶಿಕ್ಷಕ ವೃತ್ತಿಯನ್ನು ಆಚರಿಸಿಕೊಂಡು ನಡೆಸ್ತಿದ್ರು.
ನಂತರ ಅವರ ಮಗಳು ಅಲ್ಲಿ ನೇರವಾಗಿ ಬಂದು ಅವರ ಮಗಳು ಒಬ್ಬಳು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನಂತರದ ಇದರಲ್ಲಿ ಬರುವಂಥದ್ದು ವಿಮಲ ಅಂತ ಅವರ ಇನ್ನೊಬ್ಬರು ಸಹೋದರಿ, ನಮ್ಮ ಅಪ್ಪನ ಸಹೋದರಿ. ಅವರು ಕೂಡ ಗುಜರಾತ್ನಲ್ಲಿ, ಅವರು ಕೂಡ ಒಂದು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಅಲ್ಲೇ ಪ್ರಿನ್ಸಿಪಾಲ್ ಆಗಿ ಅವರು ಈಗಲೂ ನಿವೃತ್ತ ಜೀವನ ನಡೆಸ್ತಾ ಅವರು ಗುಜರಾತ್ನಲ್ಲಿ ವಾಸವಾಗಿದ್ದಾರೆ. ನಂತರದ ಜನ್ರೇಷನ್ ಬರೋದು ನೇರವಾಗಿ ನಮ್ಮ ಅಪ್ಪ ಚೆನ್ನಪ್ಪಗೌಡ ಹಾಗೂ ಗಂಗಮ್ಮ ದಂಪತಿಗಳ ಮಕ್ಕಳ ಕಡೆ ಬಂದಾಗ ನಾವು 7 ಜನ ಮಕ್ಕಳು ಸರ್. 7 ಜನರಲ್ಲಿ ನಮ್ಮ ಮೊದಲನೇ ಹಿರಿಯ ಅಕ್ಕ ಅವರು 7ನೇ ತರಗತಿ ಓದಿದಷ್ಟೇ. ಅವರು ಶಿಕ್ಷಕರಾಗೋ ಸಾಧ್ಯತೆ ಆಗಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಎಲ್ಲ ತದನಂತರದ ಮಕ್ಕಳುಗಳು ಚಿಕ್ಕವರಾದ ಕಾರಣ ಅವರನ್ನು ಒಂದು ಒಂದು ಕರ್ತವ್ಯ ಕೂಡ ಅವರ ಭಾರ ಕೂಡ ಅವರ ಮೇಲೆ ಇದ್ದ ಕಾರಣ ಅವರು ಆಗಲಿಲ್ಲ. ನಂತರ ಮೀನಾಕ್ಷಿ ಅಂತ ನಮ್ಮ ಇನ್ನೊಬ್ಬರು 2ನೇ ಅಕ್ಕ ಮೀನಾಕ್ಷಿ ಅವರು, ನಂತರ ರುಕ್ಮಿಣಿ, ಚಂದ್ರಿಕಾ, ರೂಪಮಣಿ, ಹೀಗೆ 4 ಜನ ಶಿಕ್ಷಕಿಯರಾಗಿ ಕಾರ್ಯನಿರ್ವಹಿಸಿದರು. ಅದರಲ್ಲಿ ಭಾವಂದರು ಬಂದು ಇವಾಗ ಮೀನಾಕ್ಷಿಯವರ ಪತಿದೇವರು ಅವರು ಬೇರೆ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು, ಶಿಕ್ಷಕರಾಗಿರಲಿಲ್ಲ. ನಂತರ ರುಕ್ಮಿಣಿಯವರ ನಿಮಗೆ ಗೊತ್ತಿದ್ದಾಗೆ ಮಹಾಬಲಪುಳ ಅವರು ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು. ನಂತರ ಚಂದ್ರಿಕಾ ಅವರ ಪತಿಯವರು ಕೂಡ ಅವರು ಶಶಿಧರ ಪರಮಲ್ಲೆ ಅಂತ ಅವರು ಶಿಕ್ಷಕರಾಗಿ ಪ್ರೌಢಶಾಲೆ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸಿದರು. ರೂಪವಾಣಿಯವರು ತದನಂತರ ಬರೋದು ನಮ್ಮ ಕೊನೆಯ ಅಕ್ಕ. ಅವರ ಗಂಡ ಕೂಡ ಶ್ರೀಧರ ಮಾಸ್ತರ್, ನಿಮಗೆ ಗೊತ್ತಿರ್ಬೋದು. ಅವರು ಕೂಡ ಶಿಕ್ಷಕರಾಗಿ ಈಗ ಮುಖ್ಯ ಶಿಕ್ಷಕರಾಗಿ ಎಲಿಮಲೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ತದನಂತರದಲ್ಲಿ ಬಂದಾಗ ನಾನು ಕೂಡ ಚಿತ್ರಕಲಾ ಶಿಕ್ಷಕನಾಗಿ ತರಬೇತಿ ಪಡೆದು ನಾನು ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದೆ ಸುಮಾರು 5-10 ವರ್ಷಗಳ ಕಾಲ. ನನ್ನ ಶ್ರೀಮತಿ ಕೂಡ ಈಗ KVG IPS ಶಾಲೆಯಲ್ಲಿ ಶಿಕ್ಷಕಿ ವೃತ್ತಿಯನ್ನು ಒಂದು 10-12 ವರ್ಷ ಪೂರೈಸಿಕೊಂಡು ಈಗ ನಾವು ನಮ್ಮದೇ ಆದಂತಹ ಒಂದು ಶಿಕ್ಷಣ ಸಂಸ್ಥೆ ಅಂಜಲಿ ಮಾಂಟೆಸರಿ ಶಿಕ್ಷಣ ಸಂಸ್ಥೆ ನಾವು ಸ್ಥಾಪಿಸಿಕೊಂಡು ನಾವು ಅದನ್ನು ನಡೆಸ್ತಾ ಇದ್ದೇವೆ ಸರ್. ಬಹುಶಃ ನೀವೆಲ್ಲ ಸೇರಿದರೆ ಅದೇ ಒಂದು ಶಿಕ್ಷಕ ದಿನಾಚರಣೆ ಅಲ್ವಾ? ಖಂಡಿತ ಒಂದೇ ಕಡೆ ಸೇರಿಕೊಂಡು ಇದನ್ನೇ ನಾವು ನಮ್ಮ ಶಾಲೆಯಲ್ಲಿ ಒಂದು ಸೇರಿಸುವಂಥ ಒಂದು ಆಲೋಚನೆಯನ್ನು ನಾವು ಕಳೆದ ವರ್ಷ ಕೂಡ ನಿಮ್ಮೊಟ್ಟಿಗೆ ಒಂದು ಗೊಂಬೆ ಹಬ್ಬದ ಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಎಲ್ಲ ಸೇರಿಕೊಂಡು ಒಂದು ಶಿಕ್ಷಕರೇ ಹೆಚ್ಚು ಕಡಿಮೆ 22-23 ಜನ ಶಿಕ್ಷಕರಿರುವಂತಹ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಆಗ್ತಿತ್ತು. ಮೇಡಮ್, ಇಂಥ ಒಂದು ಮನೆತನಕ್ಕೆ, ಶಿಕ್ಷಕರೇ ತುಂಬಿರುವ ಮನೆತನಕ್ಕೆ ನೀವು ಬಂದಿದ್ದೀರಿ, ನೀವು ಕೂಡ ಶಿಕ್ಷಕಿಯಾಗಿದ್ದೀರಿ, ಏನು ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಆಗುತ್ತೆ. ನನ್ನ ತವರು ಮನೆಯಲ್ಲಿ ನಾನು ಒಬ್ಬಳೇ ಶಿಕ್ಷಕಿ. ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅಂತ ಹೇಳ್ಬೋದು. ನನ್ನ ಮಗ ಮೊನ್ನೆ ಕೇಳ್ತಿದ್ದ, ನೀನೇನಾಗಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿ. ನಾನು 4ನೇ ತರಗತಿ ಇರುವಾಗಲೇ ಡಿಸೈಡ್ ಮಾಡಿದ್ದೆ ನಾನು ಶಿಕ್ಷಕಿ ಆಗಬೇಕು ಅಂತ ಹೇಳಿ. ಜಸ್ಟ್ ನಾನು ಆ್ಯಕ್ಚುಲಿ ಆಫ್ಟರ್ PUC ನನ್ನ ತಲೆಯಲ್ಲಿದ್ದದ್ದು ಟೀಚರ್ ಆಗಬೇಕು ಅಂದರೆ ನಾನು ಏನಾದರೂ ಒಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಹಿಂದಿ BEd ಅನ್ನೋ ಒಂದು ಶಿಕ್ಷಣವನ್ನು ತಗೊಂಡೆ. ಅದಾದ ನಂತರ ನನ್ನ ಎಲ್ಲ ಒಂದು ಶಿಕ್ಷಣ ಮುಂದುವರಿಯಿತು. ಬ್ಯಾಂಗ್ಳೂರಿನಲ್ಲಿ ಶಿಕ್ಷಣ ಮಾಡ್ತಾನೆ ನಾನು ಒಂದು ಡಾಕ್ಟರ್ ಗುರುರಾಜ್ ಕರಜಗಿಯವರ ಒಂದು ಅಡಿಪಾಯದಲ್ಲಿ ಅಕಾಡೆಮಿ ಆಫ್ ಟೀಚಿಂಗ್ ಅನ್ನೋ ಒಂದು ಕ್ರಿಯೇಟಿವ್ ಟೀಚಿಂಗ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾನು ಟೀಚಿಂಗ್ ಅನ್ನೋ ಒಂದು ತರಬೇತಿಯನ್ನು ಪಡೆದು ಶಿಕ್ಷಣವನ್ನು ಟೀಚಿಂಗ್ ಮಾಡ್ತಾನೆ ಶಿಕ್ಷಣ ಮತ್ತು ಮಾಂಟೆಸರಿ ತರಬೇತಿ ಆಯಿತು. ಹಾಗೆ ಬ್ಯಾಂಗ್ಳೂರಲ್ಲಿ ಸುಮಾರು ಕೇಂದ್ರೀಯ ವಿದ್ಯಾಲಯ ಹಾಗೆ ಹಲವಾರು ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆ ಸಂದರ್ಭದಲ್ಲಿ ಇವರ ಒಂದು ಮದುವೆಯ ಒಂದು ಒಪ್ಪಂದ ಆದಾಗ ತುಂಬ ಸಂತೋಷ ಆಗಿದ್ದು. ನಾನು ಒಬ್ಬ ಶಿಕ್ಷಕಿ, ನನ್ನನ್ನು ಮದುವೆ ಆಗೋರು ಒಬ್ಬ ಕಲಾವಿದ, ಹೆಚ್ಚಾಗಿ ಕಲಾ ಶಿಕ್ಷಕ ಅನ್ನೋ ಒಂದು ಖುಷಿ ನನ್ನಲ್ಲಿತ್ತು. ಸೊ ಮದುವೆ ಆಗಿ 1-2 ವರ್ಷಗಳ ಕಾಲ ನಾವು ಬ್ಯಾಂಗ್ಳೂರಲ್ಲಿ ಇಬ್ಬರು ಶಿಕ್ಷಕರಾಗಿ ವರ್ಕ್ ಮಾಡಿ ಅದಾದ ನಂತರ ನಾವು 2009ರಲ್ಲಿ ಬ್ಯಾಂಗ್ಳೂರನ್ನು ಬಿಟ್ಟು ಸುಳ್ಯಕ್ಕೆ ಬರಬೇಕಾಯಿತು. ಸುಳ್ಯದ ಬಳಗಲ್ ಮನೆತನದಲ್ಲಿ ಇಲ್ಲೇ ಇರಬೇಕಾಯಿತು. ಆ ಸಂದರ್ಭದಲ್ಲಿ ನನಗೆ ಕಂಡು ಬಂದದ್ದು KVG ಶಾಲೆ. ಅವರು ಬಹಳ ಯಾವುದೇ ಇಂಟರ್ವ್ಯೂ ಇಲ್ಲದೆ ನನಗೊಂದು ಜಾಬನ್ನು ನೀಡಿದ್ದು. ಸುಮಾರು 11 ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ಹೈಸ್ಕೂಲ್ ಟೀಚರಾಗಿ ವರ್ಕ್ ಮಾಡಿದೆ. ಅದಾದ ನಂತರ 2021ರಲ್ಲಿ ಸೆಪ್ಟೆಂಬರ್, ಕರೋನಾ ಇನ್ನೇನು ಮುಗಿದು ನಾವು ಶಾಲೆನ ಎಲ್ಲರೂ ತೆರಳಬೇಕು, ಆ ಸಂದರ್ಭದಲ್ಲಿ ನಮಗೆ ಯೋಚನೆ ಬಂದದ್ದು ಒಂದು ಸಂಸ್ಥೆನ ನಾವೇ ಸ್ಥಾಪಿಸಬೇಕು ಅಂತ ಹೇಳಿಬಿಟ್ಟು ಆಗ ಒಂದು ಟ್ಯೂಷನ್ ಅಂದರೆ ಟ್ಯುಟೋರಿಯಲ್ ಅಂತ ಹೇಳಿ ಅಂಜಲಿ ಅಕಾಡೆಮಿ ಅಂತ ಶುರು ಮಾಡಿದ್ವಿ. ಅಂಜಲಿ ಅಂದರೆ ಆಫರಿಂಗ್. ಸೊ ವಿ ಜಸ್ಟ್ ಥಾಟ್ ಆಫ್ ವಿ ನೀಡ್ ಟು ಆಫರ್ ಸಮಥಿಂಗ್ ಟು ದ ಸುಳ್ಯ ಪೀಪಲ್ ಅಂತ ಹೇಳಿಬಿಟ್ಟು ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಇನ್ನೇನು 2 ತಿಂಗಳು ಸೆಪ್ಟೆಂಬರಲ್ಲಿ ಓಪನ್ ಮಾಡಿದ್ವಿ. ಅದಾದ 2 ತಿಂಗಳಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ತೆರಳಬೇಕಾಯಿತು.
ಆ ಸಂದರ್ಭದಲ್ಲಿ ಕೂತಾಗ ಒಂದು ನನಗೆ ತಲೆಯಲ್ಲಿ ಬಂದದ್ದು, ನಾನು ಒಂದು ಮಾಂಟೆಸರಿ ಟ್ರೈನ್ಡ್ ಟೀಚರ್ ಆಗಿದ್ದೇನೆ, ಯಾಕೆ ಈ ಒಂದು ಮಾಂಟೆಸರಿ ಪದ್ಧತಿಯನ್ನು ಸುಳ್ಯದ ಮಕ್ಕಳಿಗೆ ಕೊಡಬಾರ್ದು ಅನ್ನುವ ಒಂದು ಉದ್ದೇಶದಿಂದ ನಾವಿಬ್ಬರು ಯೋಚನೆ ಮಾಡಿ ಆ ದಿನ ಈ ಒಂದು ಅಂಜಲಿ ಮಾಂಟೆಸರಿ ಶಾಲೆ ಅಂತ ಹೇಳಿ ಹುಟ್ಟಾಕಿದ್ವಿ. ಸೊ ಅದು ಈಗ 3ನೇ ವರ್ಷ, ಸೊ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದೇವೆ. ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೊಂದು ಶಿಕ್ಷಕ ಕುಟುಂಬ ನಮ್ಮ ಜೊತೆಗಿದೆ. ಅಂದರೆ ಈ ಮನೆ ಶುಭಕರ್ ಅವರ ಸಹೋದರಿ ಮೀನಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಶಿಕ್ಷಕರು, ಅಂದರೆ ನಿವೃತ್ತ ಶಿಕ್ಷಕರು. ಅವರಲ್ಲಿ ಈಗ ಮಾತಾಡಿಸ್ತಾ ಇದ್ದೇನೆ. ನಿಮ್ಮ ಪತಿಯವರನ್ನು ಆರಂಭದಲ್ಲಿ ಪರಿಚಯ ಮಾಡಿ. ನಮಸ್ತೆ ಸರ್. ಇವರು ಸುರೇಶ್ ಕೆ ಯು ಅಂತ, ಭಾರತೀಯ ವಾಯುದಳದಲ್ಲಿ ಸಾರ್ಜೆಂಟಾಗಿ ಕೆಲಸ ಮಾಡಿ ಆಮೇಲೆ 15 ವರ್ಷದಲ್ಲಿ ರಿಟೈರ್ಮೆಂಟ್ ತಗೊಂಡು ಅಂದರೆ 1994ರಲ್ಲಿ ಅಲ್ಲಿಂದ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಜೊತೆಗಿದ್ದರು. ನಾನು ಶಿಕ್ಷಕಿ ಅಲ್ವಾ, ಹಾಗೆ ಆಮೇಲೆ ಒಂದು 1999ರಲ್ಲಿ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ FDA ಆಗಿ ಜಾಯಿನ್ ಆದರು. ಸರಿ, ನೀವೆಲ್ಲಿ ಎಲ್ಲ ಶಿಕ್ಷಕರಾಗಿದ್ದೀರಿ? ನೀವೆಲ್ಲಿ ಶಿಕ್ಷಣ ತರಬೇತಿ ಪಡೆದ್ರಿ? ನಾನು ಕಿನ್ನಿಕಂಬಳದಲ್ಲಿ ರೋಸಾ ಮಿಸ್ಟಿಕಾ ತರಬೇತಿ ಶಾಲೆ ಇದೆ, ಕಾನ್ವೆಂಟ್ ಶಾಲೆ ಅದು. ಅಲ್ಲಿ 2 ವರ್ಷಗಳ ತರಬೇತಿ ಪಡ್ಕೊಂಡೆ. ಆ ಬಳಿಕ ಎಲ್ಲಿ ಶಿಕ್ಷಕರಾಗಿ? ಬಳಿಕ ಇದೇ ಊರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪುತ್ಯ ಅಂತ ಇದೆ, ಮಂಡೆಕೋಲ್ ಗ್ರಾಮದಲ್ಲಿ. ಅಲ್ಲಿ ಶಿಕ್ಷಕಿ ವೃತ್ತಿಯನ್ನು ಆರಂಭಿಸಿದೆ. 2004ರಲ್ಲಿ ಅಲ್ಲಿಂದ ವರ್ಗಾವಣೆಗೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಟಿಗಾನಕ್ಕೆ ಹೋದೆ, ಪುತ್ತೂರು ತಾಲೂಕದು. ಅಲ್ಲಿ 2 ವರ್ಷ ಸರ್ವಿಸ್ ಮಾಡಿ ಮತ್ತೆ 2007ರಲ್ಲಿ ಮತ್ತೆ ಪುರಸಭೆ ಕ್ಲಸ್ಟರಲ್ಲಿ 2007ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಿಂಜೆ ಪುತ್ತೂರು ನಗರದಲ್ಲಿ ಇರೋದು, ಅಲ್ಲಿಗೆ ವರ್ಗಾವಣೆ ಆದೆ. ಆಮೇಲೆ 2010ರಲ್ಲಿ B.Ed ಮುಗಿಸಿಕೊಂಡು ಹೈಸ್ಕೂಲ್ ಅಪಾಯಿಂಟ್ಮೆಂಟ್ ಆಗಿ ಸರ್ಕಾರಿ ಪ್ರೌಢಶಾಲೆ ಮಣಿಕರದಲ್ಲಿ ವೃತ್ತಿಯನ್ನು ಆರಂಭಿಸಿ ಮೊನ್ನೆ ಮಾರ್ಚ್ 2024ಕ್ಕೆ ನಿವೃತ್ತಿ ಹೊಂದಿದೆ ಸರ್. ಇಡೀ ಕುಟುಂಬ ಬಳುಗಲ್ಲು ಮನೆತನದ ಕುಟುಂಬದಲ್ಲಿ ತುಂಬ ಶಿಕ್ಷಕರಿದ್ದಾರೆ. ಅಂಥ ಕುಟುಂಬದಲ್ಲಿ ಹುಟ್ಟಿದ್ದೀರಿ, ತಾವು ಕೂಡ ಶಿಕ್ಷಕರಾಗಿದ್ದೀರಿ. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೊಡ್ಡಪ್ಪ ಅಜ್ಜನೇ ತಾತ ಶಿಕ್ಷಕರಾಗಿದ್ದರು ಅಂತ ನಿಮಗಾಗಲೇ ತಿಳಿಸಿದ್ದಾರೆ. ದೊಡ್ಡಪ್ಪನಿಂದ ಹಿಡಿದು ನನ್ನ ಸೋದರತ್ತೆಯವರು ಎಲ್ಲ, ಆಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ದುಡಿಮೆ ಇದ್ದದ್ದು ನಮ್ಮ ಅಪ್ಪಂದು. ಏಕೆಂದರೆ ಅವರು ಒಂದು ಶ್ರಮ, ನಮ್ಮ ಅಪ್ಪ ಮತ್ತು ಅಮ್ಮ ಅವರ ದುಡಿಮೆಯನ್ನು ನಾವು ನೆನೆಸಲೇಬೇಕು. ಅವರಿಗೆ ಈಗ ಕೂಡ ನಾನು, ನಮ್ಮಪ್ಪ ಇಲ್ಲ ಈಗ, ಕೈ ಮುಗೀತಾ ಇದ್ದೇನೆ. ಏಕೆಂದರೆ ಭೂಮಿಯಲ್ಲಿ ದುಡಿದು, ಯಾಕೆಂದರೆ ಯಾವುದೇ ಶಿಕ್ಷಣಕ್ಕಾಗಿ ಆಗ ಯಾವುದೇ ಸಾಲ ಸೋಲ ಮಾಡಲಿಲ್ಲ, ಲಭ್ಯ ಇದೆ. ಯಾಕೆಂದರೆ ಇಲ್ಲಿ ಈಗ ನಿಮಗೆ ಕಣ್ಣಳತೆಗೆ ಕಾಣುವಂಥ ಈ ಭೂಮಿ ಗದ್ದೆಗಳಿತ್ತು, ಈಗ ತೋಟ ಆಗಿದೆ. ಆಮೇಲೆ ಒಂದು ಪಕ್ಕದಲ್ಲಿ ಒಂದು ಇದೆ, ಮಾವುಜಿ ಹತ್ತಿರ ಒಂದು ಸಣ್ಣ ಭೂಮಿ ಇತ್ತು, ಕುದನೆಕೋಡಿ ಅಂತ ಹೇಳುವಲ್ಲಿ. ಅಲ್ಲಿ ಕೆಲಸ ಮಾಡಿಕೊಂಡು ಅದರಲ್ಲಿ ಬರುವ ಇನ್ಕಮಲ್ಲಿ ಇಷ್ಟೂ ಜನರಿಗೆ ಎಜುಕೇಷನ್ ಕೊಟ್ಟದ್ದು ಒಂದು, ಅಂದರೆ ಒಂದು ಹಿರಿಯರ ಮಾರ್ಗದರ್ಶನ, ಹಿತಮಿತವಾದ ಜೀವನ, ಅದನ್ನು ನಾನು ಕೂಡ ಅಳವಡಿಸಿಕೊಂಡಿದ್ದೇನೆ ಸರ್. ಯಾಕೆಂದರೆ ಅದನ್ನು ಹೇಳುವಾಗಲೇ ಒಂಥರ ದುಃಖ, ಸಂತೋಷವ, ಆ ಕಷ್ಟದ ಕಾಲವನ್ನು ಎಲ್ಲ ನೆನೆಸ್ತಾ ಇದ್ದೇನೆ ಸರ್. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನನ್ನ ಮಗ ಮರೈನ್ ಬಯೋಟೆಕ್ನಾಲಜಿಯಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾನೆ. ಅವನು ಕೂಡ MScಗೆಲ್ಲ ಟೀಚ್ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅದೊಂದು ಇದು ಅವನನ್ನು ಟೀಚ್ ಮಾಡಲಿಕ್ಕೆ ಹಾಕುವಾಗ ಹೇಳ್ತಾ ಇದ್ರಂತೆ, ನಿನ್ನನ್ನು ನೋಡಾಗಲೇ ಗೊತ್ತಾಗ್ತದೆ ಒಂದು ಶಿಕ್ಷಕರ ವಂಶದಿಂದ ಬಂದಿದ್ಯಾ ಅಂತ, ಅಮ್ಮ ಟೀಚರ್ ಅಂತ ಹೇಳುವಾಗ ಅದೊಂದು ಮಾತು ಹೇಳಿದ್ರಂತೆ. ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ಆಮೇಲೆ ಮಗಳು CA ಓದ್ತಾ ಇದ್ಲು, ಆರ್ಟಿಕಲ್ಶಿಪ್ ಮುಗಿಸಿ ಅಷ್ಟೊಂದು ಮದುವೆ ಆಯಿತು. ಅಳಿಯ ಸೈಂಟಿಸ್ಟ್ ಆಗಿ CPCRI ವಿಟ್ಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪರಂಪರೆ ಮುಂದುವರೆದುಕೊಂಡು ಬರ್ತಾ ಇದೆ. ಇಂಥ ಒಂದು ದೊಡ್ಡ ಶಿಕ್ಷಕ ಪರಂಪರೆ ಇರುವಂಥ ಮನೆಯಿಂದ ಮದುವೆ ಆಗಿದ್ದೀರಿ, ನಿಮಗೇನು ಅನ್ನಿಸ್ತದೆ? ಭಾಳ ಹೆಮ್ಮೆ ಅನಿಸ್ತದೆ. ಅಂದರೆ ಅವರು ತಾತ ಜೊತೆ ನಾನು ಭಾಳ ಕನ್ವರ್ಸೇಷನ್ ಮಾಡ್ತಾಯಿದ್ದೆ. ಅವರ ಮಾತು ಎಲ್ಲ ಭಾಳ ಒಂಥರ ಭಾರವಾದ ಮಾತುಗಳು, ಆ ತೂಕದ ಮಾತು, ಅಷ್ಟೇ ಅಳತೆ ಮಾಡಿ ಸತ್ಯವನ್ನೇ ಹೇಳುವಂಥ ಒಂದು ವ್ಯಕ್ತಿ. ಮತ್ತು ತುಂಬ ಸ್ವಾಭಿಮಾನಿ ವ್ಯಕ್ತಿ. ತುಂಬ ಖುಷಿ ಆಗ್ತದೆ ಈ ಮನೆ. ಅಂದರೆ ಫಸ್ಟಿಗೆ ಒಂದು ಮದುವೆ ಪ್ರಪೋಸಲ್ ಬರುವಾಗ ಆ ಮನೇಲಿ ಎಲ್ಲ ಟೀಚರ್ಸ್ ಅಂತೆ, ಅವಳ ತಂಗಿಯಂದರು ಟೀಚರ್ಸ್, ಒಂಥರ ಖುಷಿ, ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಮನೇಲಿ ಕೂಡ ಎಲ್ಲ ಟೀಚರ್ಸ್ಗಳಿದ್ದಾರೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾವು ನಮ್ಮ ಚಿಕ್ಕಪ್ಪ ಮಾಸ್ಟ್ರು, ಹಾಗೆ ಮತ್ತು ನಮ್ಮ ದೊಡ್ಡಕ್ಕ ಅವರು ಟೀಚರು, ನಮ್ಮ ದೊಡ್ಡಣ್ಣ ಟೀಚರು, ಆಮೇಲೆ ನನ್ನ ಚಿಕ್ಕಪ್ಪನ ಮಕ್ಕಳಲ್ಲಿ 2 ಜನ ಟೀಚರ್ಸು. ಹಾಗೆ ನಮ್ಮಲ್ಲಿ ಕೂಡ ಒಂದು 6-7 ಜನ ಟೀಚರ್ಸ್ ಇದ್ದಾರೆ. ಮತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಜಾಸ್ತಿ. ನಮ್ಮ ಜಾಯಿಂಟ್ ಫ್ಯಾಮಿಲಿ ನಾವು 73ವರೆಗೆ ನಾವು ಒಟ್ಟಿಗೆ ಇದ್ದದ್ದು 12-24 ಮಕ್ಕಳು, 40 ಜನ ಒಂದೇ ಮನೇಲಿ ಒಂದು ಅಡಿಗೆ ಆಗ್ತಾಯಿತ್ತು. ಬೆಳಿಗ್ಗೆ ಮಧ್ಯಾಹ್ನಕ್ಕಿಂತ 50 ಜನರಿಗೆ
ಕೆಲಸದಲ್ಲ ಸೇರಿ ಅಂಥ ಮನೆ 73 ವಯಸ್ಸವರೆಗೆ ಇದ್ದೇವೆ ನಾವು ಒಟ್ಟಿಗೆ. ಇದು ಸಹ ಒಂದು ಜಾಯಿಂಟ್ ಫ್ಯಾಮಿಲಿ ಥರ ಇತ್ತು, ದೊಡ್ಡ ಫ್ಯಾಮಿಲಿ. ಖುಷಿ ಅನಿಸ್ತದೆ, ಭಾಳ ಖುಷಿ. ನಾನು ಮತ್ತು ಇದೇ ಊರಲ್ಲಿದ್ದೆ, ಮದುವೆಯಾಗಿ ರಿಟೈರ್ಮೆಂಟ್ ಆಗಿ ಏರ್ಫೋರ್ಸಿಂದ ಬಂದು ಇದೇ ಊರಲ್ಲಿ 13 ವರ್ಷ ಇದ್ದೆ ನಾನು. ನನಗೆ ಮತ್ತು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಅಪಾಯಿಂಟ್ಮೆಂಟ್ ಆದಮೇಲೆ ಮಡಿಕೇರಿಗೆ ಆಯಿತು. ಇಲ್ಲಿಂದ ಮಡಿಕೇರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆಮೇಲೆ ನನಗೆ 2004ರಲ್ಲಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಮೇಲೆ ನಾನು ಮಂಗಳೂರಲ್ಲಿ ಹೋಗಿ ಪುತ್ತೂರಲ್ಲಿ ಮನೆ ಮಾಡಿ, ಹಾಗೆ ಮಿಸ್ಸಸ್ಗೆ ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಮತ್ತು ಅಲ್ಲಿ ನಾನು ರಿಟೈರ್ಮೆಂಟ್ ತಗೊಂಡೆ. ಈ ಬಳುಗಲ್ಲು ಕುಟುಂಬದ ಮತ್ತೊಂದು ಕುಡಿ ಸದಸ್ಯೆ ರುಕ್ಮಿಣಿ ಮೇಡಮ್ ಅವರು ಕೂಡ ಶಿಕ್ಷಕಿ. ಅವರ ಮನೆಯವರು ಮತ್ತು ಅವರ ಮಕ್ಕಳು ಕೂಡ ಈ ಒಂದು ವೃತ್ತಿಯ ಪ್ರೀತಿಯನ್ನು ಮುಂದುವರಿಸಿದವರು. ರುಕ್ಮಿಣಿ ಮೇಡಮ್ ನಮ್ಮ ಜೊತೆಗಿದ್ದಾರೆ. ತಾವು ಎಲ್ಲಿ ಶಿಕ್ಷಣ ಈ ಒಂದು ತರಬೇತಿಯನ್ನು ಪಡೆದ್ರಿ ಮೇಡಮ್? ಎಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ನಾವು ಮಂಡೆಕೋಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ನಮ್ಮ ಎಲ್ಲರೂ ಕೂಡ, ನಮ್ಮ ದೊಡ್ಡಪ್ಪನವರು ಅಜ್ಜನೂ ಕೂಡ ಆಗಿರಬೇಕು ಬಹುಶಃ, ನಾವೆಲ್ಲರೂ ಕೂಡ ಅದೇ ಶಾಲೆಯಲ್ಲಿ ಓದಿದವರು. ಓಕೆ, ಶಿಕ್ಷಣ ತರಬೇತಿಯಲ್ಲಿ ಪಡೆದ್ರಿ? ಶಿಕ್ಷಣ ತರಬೇತಿ ಮಂಗಳೂರು ರೋಸಾ ಮಿಸ್ಟಿಕ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದೇನೆ. ಯಾವ ಶಾಲೆಯಲ್ಲೆಲ್ಲ ಕರ್ತವ್ಯ ನಿರ್ವಹಿಸಿದ್ರಿ? ನಾನು 1985ನೇ ಇಸವಿಯಲ್ಲಿ ಕರ್ತವ್ಯಕ್ಕೆ ಶಾಲಾ ನೇಮಕಾತಿಯಾಯಿತು. ಇದರಲ್ಲಿ ಶಿಕ್ಷಕ ವೃತ್ತಿಗೆ ಮೊದಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪುತ್ತೂರು ತಾಲೂಕು ಇಲ್ಲಿ, ಆಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಪಂಗಾಯ ಸುಳ್ಳೆ ತಾಲೂಕು, ಆಮೇಲೆ ಮದುವೆ ಆಯಿತು. ಮತ್ತು ಬಳಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾದೆ. ಅಲ್ಲಿಂದ ಏನೆಕಲ್ಲು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ವರ್ಷ ಇದ್ದೆ. ಆಮೇಲೆ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದಿ 2010ನೇ ಇಸವಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಪಿನಂಗಡಿಯಲ್ಲಿ ಕಾರ್ಯನಿರ್ವಹಿಸಿದೆ. ರುಕ್ಮಿಣಿ ಮೇಡಮ್ ಕೂಡ ತುಂಬ ಸುದೀರ್ಘವಾಗಿ ಈ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದವರು. ತುಂಬ ಪರಿಚಿತರಾಗಿರುವಂಥ ಅವರ ಮನೆಯವರಾದ ಕಾರಣ ನಾನು ವಿವರಣೆ ನೀಡ್ತಾ ಇದ್ದರೆ, ಅವರ ಮನೆಯವರು ಕೂಡ ಮಹಾಬಲ ಕುಳ ಅವರು ಚಿತ್ರಕಲಾ ಶಿಕ್ಷಕರಾಗಿ ತುಂಬ ಗೌರವದ ವೃತ್ತಿಯನ್ನು ನಡೆಸಿದವರು. ಇವತ್ತು ನಮ್ಮೊಂದಿಗಿಲ್ಲ. ಅವರಿಬ್ಬರು ಮಕ್ಕಳು ಕೂಡ ಕೌಶಿಕ್ ಮತ್ತು ಕ್ಷಮ ಇಬ್ಬರು ಕೂಡ, ಕೌಶಿಕ್ ಆರಂಭದಲ್ಲಿ ಶಿಕ್ಷಣ ವೃತ್ತಿಯನ್ನು ಕೂಡ ಅವರು ಕೂಡ ಉಪನ್ಯಾಸಕರಾಗಿದ್ದವರು. ಆ ಬಳಿಕ ಈಗ ಸರ್ಕಾರಿ ಉದ್ಯೋಗಿಯಾಗಿದ್ದಾರೆ, ಕಂದಾಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಕ್ಷಮ ಅವರೆಲ್ಲಿದ್ದಾರೆ ಮೇಡಮ್? ಅವಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಳಿನೆಲೆ ಪುತ್ತೂರು ಕಡಪ ತಾಲೂಕು ಇಲ್ಲಿ GPT ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾಳೆ. ಸರಿ, ಒಟ್ಟು ಈ ಕುಟುಂಬದಲ್ಲಿ ತುಂಬ ಹಿರಿಯರಿದ್ದಾರೆ. ನಿಮ್ಮ ಏನು ತಾತನಿಂದ ಹಿಡಿದು ಶಿಕ್ಷಕರಾಗಿ ಬಂದಿದ್ದಾರೆ. ಅಂಥ ಕುಟುಂಬದಲ್ಲಿ ನೀವು ಬಂದಿದ್ದೀರಿ, ಶಿಕ್ಷಕರಾಗಿದ್ದೀರಿ. ನಿಮ್ಮ ಮೂಲಕವೂ ಈ ಪರಂಪರೆ ಬೆಳೀತಾ ಇದೆ. ಏನನ್ನಿಸ್ತಾ ಇದೆ? ನಮಗೆ ತುಂಬ ನಮ್ಮ ಮನೆಯ ಬಗ್ಗೆ, ನಮ್ಮ ಹುಟ್ಟಿದ ಮನೆಯ ಬಗ್ಗೆ ನಮಗೆ ತುಂಬ ಗೌರವ ಉಂಟು ಮತ್ತು ಹೆಮ್ಮೆ ಉಂಟು. ಈ ಶಿಕ್ಷಣ ವೃತ್ತಿ ಎಂಬುದು ಸಾಮಾನ್ಯ, ನಾನು ಹೇಳಿದ್ರೆ ನನ್ನ ತಿಳುವಳಿಕೆ ಮಟ್ಟಿಗೆ ನಮ್ಮ ಜೀನಿನಿಂದಲೇ ಬಂದಿದೆ ಅಂತ ನಮಗೆ ಅನ್ನಿಸ್ತಾ ಉಂಟು. ನಾವು ತರಗತಿಗಳಲ್ಲಿ ಕೂಡ ನಾವು ಲೀಡರ್ಗಳಾಗಿ ಒಂಥರ ಅದೇ ರೀತಿ ವರ್ತಿಸಿದ್ದೆವು. ಉಳಿದವರು ಕೂಡ ಅದೇ ರೀತಿ ನಮ್ಮನ್ನು ಇದು ಮಾಡ್ತಾಯಿದ್ರು. ನಮಗೆ ಪ್ರಾಥಮಿಕ ಶಿಕ್ಷಣ ದೊರೆತದ್ದೇ ನಮ್ಮ ಅತ್ತೆಯಿಂದ. ನಮಗೆ ಎಲ್ಲರಿಗೂ ಕೂಡ, ನಮ್ಮ ಸಹೋದರಿಯರೆಲ್ಲರಿಗೂ ಕೂಡ ನಮ್ಮ ಅತ್ತೆ, ಈಗ ಮಾತಾಡಿದ್ರಲ್ಲ ಗಂಗಮ್ಮ ಟೀಚರು, ಅವರೇ ನಮಗೆ ಪ್ರಥಮ ಶಿಕ್ಷಕಿಯಾಗಿ ಇದ್ದರು. ಹಾಗಾಗಿ ಎಲ್ಲರೂ ಕೂಡ ನಮ್ಮನ್ನು, ನಮ್ಮ ಫ್ರೆಂಡ್ಸ್ ಕೂಡ ನಮ್ಮನ್ನು ಶಿಕ್ಷಕರ ಹಾಗೆ ಇದು ಮಾಡ್ತಾಯಿದ್ರು, ನೀವಿನ್ನು ಶಿಕ್ಷಕರಾಗೋದು ಅಂತ, ಆ ಥರ. ಈ ಮನೆಯ ಮತ್ತೋರ್ವ ಸದಸ್ಯೆ ಚಂದ್ರಿಕಾ ಅವರು ಕೂಡ ಶಿಕ್ಷಕಿ. ಜೊತೆಗೆ ಅವರ ಪತಿ ಶಶಿಧರ್ ಅವರಿದ್ದಾರೆ ಪರಮಲೆಯವರು, ಅವರು ಕೂಡ ಶಿಕ್ಷಕರು. ಚಂದ್ರಿಕಾ ಮೇಡಮ್, ನೀವು ಎಲ್ಲಿ ಶಿಕ್ಷಣ ತರಬೇತಿಯನ್ನು ಪಡೆದ್ರಿ? ನಾನು ಶಿಕ್ಷಣ ತರಬೇತಿಯನ್ನು ಮಂಗಳೂರಿನ ರೋಸಾ ಮಿಸ್ಟಿಕಾ ಸಂಸ್ಥೆಯಲ್ಲಿ ಪಡೆದೇನು. ಯಾಕಂತೇಳಿ ನಮ್ಮ ಹಿರಿಯರೆಲ್ಲ ಅಲ್ಲೇ ಪಡೆದದ್ದು, ಅತ್ತೆಯವರು ಅವರು ಇವರೆಲ್ಲ, ಮತ್ತು ನಮ್ಮ ಅಕ್ಕಂದಿರು ಕೂಡ. ನಾವು ಒಬ್ಬರಿಂದೊಬ್ಬರು ಬೆನ್ನ ಹಿಂದೆ ನಾವೇ ಜೂನಿಯರ್ಸ್ ಆಗಿ ಹೋಗಿ ಸೇರಿಕೊಳ್ತಾ ಇದ್ದೆವು. ಅದಕ್ಕಿಂತ ಮೊದಲು ನಾನೇನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಾವು ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಡೆಕೋಲಿನಲ್ಲಿ ಕಲಿತವರು, ಶಿಕ್ಷಣ ಇದನ್ನು ಕಲಿತವರು ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಆದ ಕಾರಣ ಬಹುಶಃ ನಾವು ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅಂತ ನನ್ನ ಮನಸ್ಸಿಗೆ ಆಗ್ತದೆ. ಮತ್ತು ನನ್ನ ಮೊದಲ ಗುರುವಾಗಿ ನಮ್ಮ ಅತ್ತೆಯವರೇ ಇದ್ದಾರೆ ಇಲ್ಲಿ, ಗಂಗಮ್ಮ, ಶ್ರೀಮತಿ ಗಂಗಮ್ಮ ಅವರು ಮಂಡೆಕೋಲಲ್ಲಿದ್ದರು. ನನಗೆ 1ನೇ ತರಗತಿಗೆ ಮೊದಲ ಗುರು ಅವರು. ಹಾಗಾಗಿ ಮತ್ತು ನೆಕ್ಸ್ಟು ನಾನು ವಿವಿಧ ಕಡೆ ಸೇವೆಯನ್ನು ಸಲ್ಲಿಸಿದ್ದೇನೆ. ಕುಂದಾಪುರ, ಉಡುಪಿ ತಾಲೂಕಿನ ಕುಂದಾಪುರದ ಕೊಡಬೈಲಿನಲ್ಲಿ, ಆಮೇಲೆ ಹಾಲೆಮಜಲ್ ಶಾಲೆಯಲ್ಲಿ. ನೆಕ್ಸ್ಟು ಸೀದಾ ಏನೆಕಲ್ಲಿಗೆ ಹೋದೆ, ಮದುವೆ ಆಯಿತು, ಏನೆಕಲ್ಲಿಗೆ ಹೋದೆ. ತದನಂತರ ಬಳಪದಿಂದ ನಂತರ ಮುಖ್ಯ ಶಿಕ್ಷಕಿಯಾಗಿ ಮುರುಳೆ ಶಾಲೆಗೆ ಹೋದೆ. ಅಲ್ಲಿಂದ ತಿರುಗಿ ಟ್ರಾನ್ಸ್ಫರ್ ತಗೊಂಡು ವಾಪಸ್ ಈಗ ಏನೆಕಲ್ಲಲ್ಲಿ ಬಂದಿದ್ದೇನೆ. ಹಾಗೆ. ಓಕೆ, ಈ ಮನೆತನದ ಬಗ್ಗೆ ಏನು ಅನಿಸ್ತದೆ? ತುಂಬ ಖುಷಿಯಾಗ್ತದೆ. ಯಾಕಂದರೆ ನಮ್ಮ ತಾತ ಅವ್ವ ಚೆನ್ನಾಗಿ ದುಡಿಮೆ ಮಾಡಿ, ಯಾಕಂದರೆ ಉಡ್ಲಿಕ್ಕೆ ಬಟ್ಟೆಗೂ ತಿನ್ನಲಿಕ್ಕೆ ಊಟಕ್ಕೂ ಸ್ವಲ್ಪ ಇದರಲ್ಲಿ ಇದ್ದೆವು ನಾವು. ಹಾಗಾಗಿ ಮತ್ತು ಅಪ್ಪ ಅಮ್ಮನೂ ಅಷ್ಟೇ ಶ್ರಮಜೀವಿಗಳು. ನಮಗೆ ಈ ಶಿಕ್ಷಣದ ಜೊತೆಯಲ್ಲಿ ನಮಗೆ ಮೈ ಬಗ್ಗಿಸಿ ದುಡಿಯೋ ಒಂದು ಸಾಮರ್ಥ್ಯವನ್ನು ಕಲಿಸಿಕೊಟ್ಟಿದ್ದಾರೆ. ಈಗಲೂ ಅಷ್ಟೇ ನಾನು ಮನೆಯಲ್ಲಿ ಹೋಗಿ ತರಕಾರಿಗಳನ್ನು ಬೆಳೆಗಳನ್ನೆಲ್ಲ ಬೆಳೆಯುವಂಥ ಕ್ರಮ ಉಂಟು. ಅಪ್ಪನ ನೆನಪು ಈಗಲೂ ಆಗ್ತಾಯಿದೆ. ಯಾಕಂದರೆ ಈ ಇಲ್ಲಿಗೆ ಬಂದಾಗ ಅವರು ನನ್ನನ್ನೇ ಪಾಯಿಂಟ್ ಮಾಡಿ ಹೇಳ್ತಾರೆ, ನೀನೇನು ತರಕಾರಿ ಬೆಳಿತೀಯ, ನೀನು ನೆಟ್ಟಾಗಿ ಗಿಡ ನೋಡಲ್ಲಿ ಮಾವಿನ ಮರ ನೋಡು ಅಂತ ಹೇಳ್ತೀನಿ. ನೋಡಿ, ಅದು ನಾನು ನೆಟ್ಟ ಮಾವಿನ ಮರ, ಅದರಲ್ಲಿ ಹಣ್ಣು ಬಂದಾಗ ನನಗಾಗಿಯೇ ಮೊದಲು ತೆಗೆದಿಡ್ತಿದ್ರು. ಅದು ತುಂಬ ಖುಷಿ ಕೊಡುವಂಥದ್ದು. ಅಂಥ ಅಪ್ಪನನ್ನು ನಾವು ಕಳ್ಕೊಂಡಿದ್ದೇವೆ, ಪರವಾಗಿಲ್ಲ, ಸ್ವಲ್ಪ ನೆಮ್ಮದಿ ಇದೆ. ಈಗ ಹೋದ ಮನೆಯಲ್ಲೂ ನೆಮ್ಮದಿಯಾಗಿರ್ತೇವೆ ನಾವು. ಮಕ್ಕಳು
ಮಕ್ಕಳು 2 ಮಕ್ಕಳು. ಒಬ್ಬ ಬಯೋಸೈನ್ಸ್ ತಗೊಂಡು MSc ಮಾಡಿ ಈಗ ಇದರಲ್ಲಿದ್ದಾನೆ. ಅವನನ್ನು B.Ed ಮಾಡಿ ಏನಾದರೂ ಒಂದು ಶಿಕ್ಷಕ ವೃತ್ತಿಗೆ ಹಾಕಬೇಕು ಅಂತ ನನಗೆ ಮನಸ್ಸಿತ್ತು. ಆದರೆ ಅವ ಅದಕ್ಕೆ ಒಪ್ಪಲಿಲ್ಲ. ಮತ್ತೊಬ್ಬಳು CS ಮಾಡ್ತಾ ಇದ್ದಾಳೆ, 4th ಸೆಮ್ ಆಯಿತು, ಈಗ ಇಲ್ಲಿ ಇದ್ದಾಳೆ, ಬಂದಿದ್ದಾಳೆ. ಚಂದ್ರಿಕಾ ಮೇಡಮ್ ಅವರ ಪತಿ ಶಶಿಧರ ಪರಮಲೆ ಅವರು ಬಹುಶಃ ನಾನು ಉಲ್ಲೇಖಿಸ್ತಾ ಇದ್ದೆ, ಏರಕಲ್ಲು ಎನ್ನುವಂಥದ್ದು ಹೆಚ್ಚು ಶಿಕ್ಷಕರನ್ನು ಕೊಟ್ಟಿರುವಂಥ ಒಂದು ಗ್ರಾಮ. ಅದರಲ್ಲೂ ಈ ಪರಮಲೆ ಮನೆತನ ಎನ್ನುವಂಥದ್ದು ಅಲ್ಲಿ ತುಂಬ ಸಂಖ್ಯೆಯಲ್ಲಿ ಶಿಕ್ಷಕರಿದ್ದಾರೆ. ಆ ಕುಟುಂಬದಲ್ಲೂ ಕೂಡ ಬಹುಶಃ ತುಂಬ ಸಂಖ್ಯೆಯಲ್ಲಿ ಇರುವಂತಹ ಶಿಕ್ಷಕರ ಮನೆಯಿಂದ ಹುಡುಗಿ ತುಂಬ ಶಿಕ್ಷಕರಿರುವಂಥದ್ದೇ ಮನೆತನಕ್ಕೆ ಹೋಗಿದ್ದಾರೆ. ಏನನ್ನಿಸ್ತಾ ಇದೆ ಸರ್? ತುಂಬ ಖುಷಿಯಾಗ್ತದೆ. ಒಂದು ಶಿಕ್ಷಕರ ಇರುವಂತಹ ಶಿಕ್ಷಕಿಯರಾಗಿಯೇ ಇರುವಂಥ ಒಂದು ಮನೆಯಿಂದ ನಾನು ಮದುವೆಯಾದದ್ದು ಅಂತ ಹೇಳಿದರೆ ತುಂಬ ಖುಷಿಯಾಗುವಂಥದ್ದು. ಹಾಗೆ ನಾನು ಈಗ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದೇನೆ. ಸುಮಾರು 29 ವರ್ಷ 4 ತಿಂಗಳು ಕಾಲ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಿದ್ದೇನೆ. ಹಾಗೆ ನಮ್ಮ ಊರು ಸಹ ಈ ಹಿಂದೊಮ್ಮೆ ದಾಖಲೀಕರಣ ಮಾಡಿದ್ದಾರೆ ಸುದ್ದಿಯವರು ಇದರ ಬಗ್ಗೆ ನಮ್ಮ ಊರಿನಲ್ಲಿಯೇ. ಆವಾಗಲೂ ಸಹ ನಾನು ಅದರಲ್ಲಿ ಭಾಗವಹಿಸಿದ್ದೇನೆ. ಈ ಶಿಕ್ಷಕ ವೃತ್ತಿಯಲ್ಲಿ ನಾವು ಈ ದೇಶಕ್ಕೆ ಒಳ್ಳೆಯ ಒಂದು ವ್ಯಕ್ತಿಗಳನ್ನು, ಮಕ್ಕಳನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ನಮಗೆ ತುಂಬ ಒಂದು ಸಂತೋಷ ಇದೆ. ಹಾಗೆ ಈ ವೃತ್ತಿಯಲ್ಲಿ ನನಗೆ ತುಂಬ ತೃಪ್ತಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಳುಗಲ್ಲು ಮನೆತನದ 3ನೇ ತಲೆಮಾರಿನ ಸಹೋದರಿಯರಲ್ಲಿ ಕಿರಿಯವರು ನಮ್ಮ ಜೊತೆಗಿರುವಂಥವರು ರೂಪವಾಣಿ ಮೇಡಮ್. ಅವರು ಶಿಕ್ಷಕರು, ಅವರ ಪತಿ ಶ್ರೀಧರ ಕೆರೆಮೂಲೆ ಅವರು ಕೂಡ ಶಿಕ್ಷಕರು. ಇಬ್ಬರು ನನ್ನ ಜೊತೆಗಿದ್ದಾರೆ. ಹೇಗೆ ನಿಮ್ಮ ಬಾಲ್ಯ ಶಿಕ್ಷಣ ಇಲ್ಲಿ ಆಯಿತು ಮೇಡಮ್? ನನ್ನ ಬಾಲ್ಯ ಶಿಕ್ಷಣ ಇದೆ ಮಂಡೆಕೋಲು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಾಯಿತು. ಆಮೇಲೆ ಹೈಸ್ಕೂಲ್ ಶಿಕ್ಷಣ ಒಂದು ವರ್ಷ ನಾನು ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಲ್ಲಿ ಮಾಡಿದೆ. ಯಾಕೆಂತೇಳಿದರೆ ನಾನಾಗ ತುಂಬ ಸಣ್ಣಕಲ್ಲಾಗಿದ್ದೆ. ಇಲ್ಲಿ 4 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಸಾಧ್ಯ ಆಗಲಿಕ್ಕಿಲ್ಲ ಅಂತೇಳಿ ನನ್ನ ಮನೆಯವರ ಒಪಿನಿಯನ್ ಆದ ಕಾರಣ ಅಲ್ಲಿ ಮಾಡಿದೆ. ಆಮೇಲೆ ನೆಕ್ಸ್ಟ್ ನಾನು ಗೌರ್ಮೆಂಟ್ ಹಾಸ್ಟೆಲ್ಗೆ ಅಪ್ಲೈ ಮಾಡಿದೆ. ಹಾಗೆ PUC ತನಕ ನಾನಲ್ಲಿ ಸುಳ್ಯದಲ್ಲಿ ಜೂನಿಯರ್ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಸರಿ, ಎಲ್ಲಿ ಟೀಚಿಂಗ್ ಇದು ತರಬೇತಿ ಪಡೆದ್ರಿ? ತರಬೇತಿಯನ್ನು ನಾನು ಸರ್ಕಾರಿ TTI ಉಡುಪಿಯಲ್ಲಿ ಪಡೆದದ್ದು. ನಾನು ಎಲ್ಲೆಲ್ಲ ಶಿಕ್ಷಕರಾಗಿದ್ದರು? ಶಿಕ್ಷಕರಾಗಿ ನಾನು ಮೊದಲಿಗೆ ಹೇಮಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇಮಳಕ್ಕೆ ಅಪಾಯಿಂಟ್ಮೆಂಟ್ ಆಗಿದ್ದೆ. ಟ್ರೈನಿಂಗ್ ಪಡೆದ ವರ್ಷವೇ ನಂದು ಅಪಾಯಿಂಟ್ಮೆಂಟ್ ಆಗಿತ್ತು. ಅಲ್ಲಿಂದ ನನಗೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಅಂತೇಳಿ ನಾನು 1 ವರ್ಷ ಡೆಪ್ಟೇಷನ್ ಮಾಡಿದರು. ಅಜ್ಜ ಅವರ ಅಡ್ಪಂಗಾಯ ಹಿರಿಯ ಪ್ರಾಥಮಿಕ ಶಾಲೆಗೆ ಡೆಪ್ಟೇಷನ್ ಮಾಡಿದರು. ತದನಂತರ ವಾಪಸ್ಸು ಪ್ರತಿ ವರ್ಷದ ಎಂಡಿಗೆ ನಾನು ಹೇಮಳಕ್ಕೆ ಹೋಗುವಂಥದ್ದು. ಮತ್ತು ಅಲ್ಲಿಂದ ವಾಪಸ್ಸು ಡೆಪ್ಟೇಷನ್ ಮಾಡೋದು. ಹಾಗೆ ಡೆಪ್ಟೇಷನ್ ಮಾಡಿದಾಗ 95ನೇ ಇಸ್ವಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾರಾಯಣಕಜೆ ಇಲ್ಲಿಗೆ ಡೆಪ್ಟೇಷನ್ ಆಯಿತು. ಆಗ ಸರ್ ಅಲ್ಲಿ ಇದ್ದರು, HM ಆಗಿ ಇದ್ದರು. ಅಲ್ಲಿ ಡೆಪ್ಟೇಷನ್ ಆಯಿತು. ಅದಾದ ಮೇಲೆ ಮತ್ತೆ ಹೇಮಳಕ್ಕೆ ಹೋಗಿ ಆಮೇಲೆ ಪರ್ಮನೆಂಟಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾವಿನಕಟ್ಟೆಗೆ ನನಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನಾನು 13 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಮತ್ತು CRP ಆಗಿ ತಗೊಂಡೆ. ನಾನು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡೋದಕ್ಕಾಗಿ ನಾನು ದೇವಚಳ ಕ್ಲಸ್ಟರನ್ನು ಆಯ್ಕೆ ಮಾಡಿಕೊಂಡೆ. ಅಲ್ಲಿ ನಾನು 4 ವರ್ಷಗಳ ಕಾಲ CRP ಕೆಲಸ ಮಾಡಿ 2014ರಲ್ಲಿ ನಾನು ಹಿರಿಯ ಪ್ರಾಥಮಿಕ ಶಾಲೆ ದೇವಚಳಕ್ಕೆ ಶಿಕ್ಷಕಿಯಾಗಿ ಬಂದು ಸೇರ್ಪಡೆಗೊಂಡೆ. ಅಲ್ಲಿಂದ 2022ರಲ್ಲಿ ನನಗೆ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಸಿಕ್ಕಿದ ಕಾರಣ ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಮರಪಡ್ನೂರಲ್ಲಿ ಈಗ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ. ಒಟ್ಟು ಈ ಕುಟುಂಬದಲ್ಲಿ ಇಂಥ ಶಿಕ್ಷಕ ಸಂದೋಹ ಇರುವಂಥ ಕುಟುಂಬದಲ್ಲಿ ನೀವು ಕೂಡ ಜನಿಸಿದ್ದೀರಿ, ಶಿಕ್ಷಕಿಯಾಗಿದ್ದೀರಿ. ಏನು ಅನ್ನಿಸ್ತಾ ಇತ್ತು? ಖುಷಿ ಆಗ್ತದೆ ಸರ್. ಇದು ನಮ್ಮ ಮನೆಯ ಒಂದು ಗುರುಕುಲದ ಹಾಗೆ. ನಮ್ಮ ಹಿರಿಯರೆಲ್ಲ ತಾತನಿಂದ ಹಿಡಿದದು ಎಲ್ಲರೂ ಕೂಡ ದೊಡ್ಡಪ್ಪ, ಆಮೇಲೆ ಚಿಕ್ಕಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ನಮ್ಮೆಲ್ಲ ಅತ್ತೆಯಂದಿರು, ಆಮೇಲೆ ಅಕ್ಕಂದಿರೆಲ್ಲ ಅದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ ಕಾರಣ ನಾನು ಕೂಡ ಅದನ್ನೇ ಆಯ್ಕೆ ಮಾಡುವಂತಾಯಿತು. ಖುಷಿ ಆಗ್ತಾಯಿದೆ. ನಾವೆಲ್ಲ ಯಾವುದೇ ಒಂದು ಸಮಾರಂಭಕ್ಕೆ ಸೇರುವಾಗ ಬೇರೇನು ಮಾತಾಡೋದಿಲ್ಲ. ಎಲ್ಲರೂ ಚಿನ್ನ ಅದು ಇದು ಸೀರೆ ಬಗ್ಗೆ ಮಾತಾಡಿದರೆ ನಾವು ಬರೀ ಶಿಕ್ಷಣದ ಬಗ್ಗೆ ಮಾತಾಡೋದು. ನಮ್ಮ ಶಾಲೆಯ ಸ್ಥಿತಿಗತಿಗಳು, ಆಮೇಲೆ ಸಮಸ್ಯೆಗಳು ಮತ್ತು ಯಶೋಗಾಥೆಗಳೇನಾದರೂ ನಾವು ಮಾಡಿದ ಯಶೋಗಾಥೆಗಳನ್ನು ಹೇಳ್ತೇವೆ. ಮತ್ತು ಮಕ್ಕಳ ಗುಣಮಟ್ಟ, ಅವರ ಕೀಟಲೆಗಳು ಇರ್ಬೋದು, ಅವರ ಕಲಿಕಾ ಗುಣಮಟ್ಟದ ಬಗ್ಗೆ ಎಲ್ಲ ಅದನ್ನೇ ಚರ್ಚೆ ಮಾಡ್ತಾ ಇರ್ತೀವಿ. ಮಕ್ಕಳು ಒಬ್ಬ MSc ಮಾಡಿ ಜಾಬಲ್ಲಿದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಕೂಡ ಎಂಜಿನಿಯರಿಂಗ್ ಮಾಡಿ ಬೆಂಗಳೂರಲ್ಲಿ ಜಾಬಲ್ಲಿದ್ದಾನೆ. ಶ್ರೀಧರ ಕೆರೆಮೂಲೆ ಅವರಿದ್ದಾರೆ, ರೂಪವಾಣಿ ಅವರ ಪತಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ತುಂಬ ಖುಷಿಯಾಗ್ತದೆ. ಅಂದರೆ ಒಂದು ಕುಟುಂಬವೇ ಒಂದು ಶಿಕ್ಷಕರ ಕುಟುಂಬ. ಇವರ ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಮತ್ತು ಅಕ್ಕಂದರು, ಹಾಗೆಯೇ ನಾದಿನಿ ಎಲ್ಲರೂ ಕೂಡ ಶಿಕ್ಷಕರೇ ಅಂತ ಸಿಗುವಂಥದ್ದು ಬರೀ
ತುಂಬ ಅಪರೂಪದ ಇಂಥ ಫ್ಯಾಮಿಲಿ ಸಿಗುವಂಥದ್ದು. ಯಾವುದೇ ಒಂದು ಸಭೆ ಸಮಾರಂಭ ಸೇರುವಾಗ ಎಲ್ಲ ಶಿಕ್ಷಕರೇ ಇರ್ತಾರೆ. ನಿಟ್ಟಿನಲ್ಲಿ ನಾವು ಕೂಡ ಏನು ನಮ್ಮ ಅಕ್ಕ ಕೂಡ ಶಿಕ್ಷಕಿಯಾಗಿ ಈಗ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿಯಾಗಿದ್ದಾರೆ. ನಮ್ಮ ಚಿಕ್ಕಪ್ಪ ಕೂಡ ಶಿಕ್ಷಕರಾಗಿದ್ದರು. ಜೊತೆಗೆ ನಮ್ಮ ತಮ್ಮನ ಹೆಂಡತಿ ಕೂಡ ಶಿಕ್ಷಕಿಯಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾಳೆ. ಈಗ ಎಲ್ಲರೂ ಕೂಡ ನಾವೊಂದು ಅಂದರೆ ಶಿಕ್ಷಕರ ಕುಟುಂಬವೇ ಅಂತ ನಾವು ಖುಷಿ ಆಗ್ತದೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಎಲ್ಲ ಶಿಕ್ಷಕರು ಕೂಡ ಮಾತನಾಡಿದರು. ಈ 5 ಶಿಕ್ಷಕರನ್ನು ಕೂಡ ಈ ಸಮಾಜಕ್ಕೆ ಕೊಟ್ಟವರು, ಅವರನ್ನು ಹೆತ್ತವರು ಮಾತೆ ಶ್ರೀಮತಿ ಗಂಗಮ್ಮ ಅವರು. ಖಂಡಿತವಾಗಿಯೂ ಶಿಕ್ಷಕರನ್ನು, ಸಮಾಜ ಕಟ್ಟುವ ಶಿಕ್ಷಕರನ್ನು ಕೊಟ್ಟಿರುವಂಥ ಒಂದು ಸ್ಥಾನದಲ್ಲಿರೋ ಅವರು ಶಿಕ್ಷಕರಲ್ಲ, ಆದರೆ ಅವರು ಕಷ್ಟದಿಂದ ಮಕ್ಕಳನ್ನು ಬೆಳೆಸಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಶಿಕ್ಷಕರಾಗಿದ್ದಾರೆ. ಅಕ್ಕ, ಅಮ್ಮ, ಏನು ಹೇಳಲಿಕ್ಕೆ ಬಯಸ್ತೀರಿ? ಏನು ಅನ್ನಿಸ್ತಾ ಇದೆ? ಹೌದು, ನನ್ನ ನಾದನಿಗಳು ನಾವು ದೊಡ್ಡ ನಂತರ ನನ್ನ ನಾದನಿಗಳು ಕೂಡ ಉದ್ಯೋಗ ಆಗಿದೆ. ಅವರು ನನ್ನ 5 ಮಕ್ಕಳು ಸಹ ನಾವು ದೊಡ್ಡದು. ಮತ್ತು ಸಾಲ ಮೂಲ ನಾವು ಮಾಡಿ ಅವರಿಗೆ ಉದ್ಯೋಗ ಮಾಡಲಿಲ್ಲ. ನನ್ನ ಮಗನಿಗೆ ಕೂಡ ಆಗಿ ಮತ್ತೊಬ್ಬ ಮಗ ತೀರಿ ಹೋದ, ಅವನಿಗೆ ಕೂಡ ಉದ್ಯೋಗ ಆಗಲಿಲ್ಲ ಅಷ್ಟೇ. ಎಲ್ಲ ಇದು ಮಾಡಿದ್ದೇವೆ. ಎಲ್ಲರಿಗೆ ಕೂಡ ನಾವು 2 ಗಂಟೆ ಏನು ದುಡ್ದು ಬರಗಾಗ್ತದೆ. ಸಾಲ ಮೂಲ ನಾವು ಮಾಡಲಿಲ್ಲ. ಒಂದು ಮನೆ ಕಟ್ಟಲಿದ್ದು, ಮನೆ ಕಟ್ಟಲಿಕ್ಕೆ ಕೂಡ ನಾವು ಸಾಲ ಮಾಡಲಿಲ್ಲ, ಗೊತ್ತಾಯ್ತಲ್ಲ. ಸರಿ. ಮತ್ತು ಅಜ್ಜಿ ಮನೆಯಲ್ಲಿ ನಮ್ಮ ಇವರೆಲ್ಲ 1.5 ವರ್ಷ 2 ವರ್ಷಕ್ಕೆ ಮತ್ತೇನವರೆಲ್ಲ ಅದಷ್ಟೇ ಗ್ಯಾಪು. ಆದರೆ ಕೂಡ ನಮ್ಮ ಅತ್ತೆ ಪೊರ್ಲು ಆಗ ಹಾಲು ಏನಿಲ್ಲ ಅಲ್ಲ ಕಾರು ಬಿಡಲಿಕ್ಕೆ. ಹಾಲು ತಲೆ ಎಲ್ಲ ಕುಡಿಸಿ ಸಾಂಕತಿದ್ದರು. ಅಲ್ಲಿಂದ ದೂರಲ್ಲಿ ಒಂದು ಜಾಗ ಉಂಟು, ಅಲ್ಲಿಗೆ ಬೆಳಿಗ್ಗೆ 6 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಬರುವುದು. ಆದರೆ ಕೂಡ ಮಕ್ಕಳನ್ನು ಪೊರುಲೆ ನೋಡಿಕೊಂಡಿದ್ದರು, ನಮಗೇನು ತೊಂದರೆ ಮಾಡಲಿಲ್ಲ. ಪ್ರಿಯ ವೀಕ್ಷಕರೇ, ಅಕ್ಷರಶಃ ಗುರುಕುಲದಲ್ಲಿದ್ದೇವೆ. ಸಾಂಪ್ರದಾಯಿಕ ಗುರುಕುಲವಲ್ಲ, ಗುರುಗಳೇ ತುಂಬಿರುವಂಥ ಕುಲ. ಈ ಶಿಕ್ಷಣ ಕ್ಷೇತ್ರದ ಮಟ್ಟಿಗೆ ಬಹಳ ದೊಡ್ಡ ಕೊಡುಗೆಯನ್ನು, ಸಮಾಜಕ್ಕೆ ಪ್ರೇರಣೆಯನ್ನು ನೀಡಿದಂಥ ಈ ಬೊಳುಗಲ್ಲು ಮನೆತನದ ಈ ಶಿಕ್ಷಕರ ಕತೆ ಹೇಳಿದ್ದೇವೆ. ಇವರಿಂದ ಪ್ರೇರಣೆ ಪಡೆದು ಇನ್ನಷ್ಟು ಮಂದಿ ಶಿಕ್ಷಕರು ಈ ಕ್ಷೇತ್ರದಲ್ಲಿ ಅವಕಾಶಗಳು ಅವರಿಗೆ ಬರಲಿ. ಜೊತೆಗೆ ಈ ಶಿಕ್ಷಣ ಕ್ಷೇತ್ರ ಬೆಳಗಿಸಿದಂಥ ಬೊಳುಗಲ್ಲು ಮನೆತನಕ್ಕೆ ನಮ್ಮದು ಕೂಡ ಒಂದು ಹ್ಯಾಟ್ಸ್ ಆಫ್. ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ಸುದ್ದಿ ಬಳಗದ ಯಶೋತ್ ಕಾಳಮನೆ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.